ಎರಡನೇ ತರಂಗದ 85ನೇ ಅಂಕದಿಂದ ಇವತ್ತಿನ ಶಾಸ್ತ್ರವು ಪ್ರಾರಂಭವಾಗುತ್ತದೆ. ಅಂದ್ರೆ ಕಾರಣಾಧ್ಯಾಸ ನಿರೂಪಣ ಅಂತೇನೈತಲ್ಲ ಅಲ್ಲಿ ಇಲ್ಲಿ ತನಕ ಪೂರ್ವ ಪಕ್ಷಿಗಳು ಹೇಳಿದ್ರು ಏನಂತ, ನಿಮ್ಮ ಈ ಜಗತ್ತು ಮಿಥ್ಯೆ ಅಲ್ಲ, ಅಧ್ಯಾಸ ರೂಪ ಅಲ್ಲ. ಯಾಕಂದ್ರೆ ಅಧ್ಯಾಸ ಆಗಬೇಕಾದ್ರೆ ಕಾರಣಗಳು ಬೇಕು. ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ, ಯಾವ ದೋಷನೂ ಸಿದ್ಧಿಸಂಗಿಲ್ಲ. ಮತ್ತು ಕಾರಣವಾದ ದೋಷಗಳೇ ಇಲ್ಲದ ಮೇಲೆ ಅಧ್ಯಾಸ ಆಗಿ ಸಂಭವಿಸ್ತದೆ. ಆದ್ದರಿಂದ ಜಗತ್ತು ಅಧ್ಯಾಸ ರೂಪ ಅಲ್ಲ, ಸತ್ಯ ಐತಿ. ಸತ್ಯವಾದ ಅಧ್ಯಾಸ ಜ್ಞಾನದಿಂದ ನಿವೃತ್ತಿ ಆಗೋದಿಲ್ಲ, ಅದು ಕರ್ಮದಿಂದ ಆಕತಿ. ಅದು ಹಿಂಗೆ ಶಂಕ ಮಾಡಿ ಅದಕ್ಕೆ ಇಲ್ಲಿ ತನ ಏನು ಹೇಳಿದರು ಅಂದ್ರೆ, ದೋಷ ಅನ್ನೋದು ಏನೈತಲ್ಲ, ಅಧ್ಯಾಸ ಆಗಬೇಕಾದ್ರೆ ದೋಷಗಳು ಬೇಕು ಅಂತ ಪೂರ್ವಪಕ್ಷಿ ಹೇಳಿದ್ದ. ಅದಕ್ಕೆ ನಿಶ್ಚಲದಾಸರು ಏನು ಹೇಳಿದರು ಅಂದ್ರೆ, ಯಾವ ದೋಷ ಬೇಕಾಗಿತ್ತು, ಅವಿದ್ಯೆ ಒಂದು ದೋಷ ಇದ್ರೆ ಎಲ್ಲ ಆಗಿ ಹೋಗ್ತಿ. ದೋಷಗಳ ಕಾರಣ ಇಲ್ಲ ಅಂತ ಅದನ್ನು ಹೇಳ್ಕೊಂಬಾರ್ದು. ಇನ್ನು ಮೇಲೆ ಇಲ್ಲಿ ತನಕ ಹೇಳಿದ್ದು ಕಾರ್ಯಾಧ್ಯಾಸದ ಬಗ್ಗೆ. ಏನು ಹೇಳೋದು ಕಾರಣ ಅಧ್ಯಾಸದ ಬಗ್ಗೆ. ಟಿಪ್ಪಣಿ ಅಂತೂ ಮುಗಿದ 119ನೇ ಟಿಪ್ಪಣಿ ಕಾರಣಾಧ್ಯಾಸದ ಮೇಲೆ ಹೇಳ್ಕೊಂಬಂದೇವಿ, ಹೌದಿಲ್ಲ? ಈಗ 85ನೇ ಅಂಕ. 50ನೇ ಅಂಕದಲ್ಲಿ ಪೂರ್ವಪಕ್ಷಿ ಏನು ಹೇಳಿದ್ದ, ಅದಕ್ಕೀಗ अधिष्ठान ज्ञान के विशेष रूप से अज्ञान का खंडन ಮಾಡ್ತಾರೆ. ಅಂದ್ರೆ ಅಧಿಷ್ಠಾನದ ವಿಶೇಷ ರೂಪದಿಂದ ಅಜ್ಞಾನ, ಸಾಮಾನ್ಯ ರೂಪದಿಂದ ಜ್ಞಾನ ಇದ್ದರನ್ನು ಅಧ್ಯಾಸ ಆಕತ್ತೆ ಅಂತ ಹೇಳಿದ್ದ, ಅದು ಖಂಡನ ಮಾಡ್ತಾರೆ. ಚಿತ್ತ ಸಾಮಾನ್ಯ ಪ್ರಕಾಶತೆ ನಹೀನಸೆ ಅಜ್ಞಾನ लहे प्रकाश सुषुप्ति में चेतनते अज्ञा. ಏನಂದ್ರು, ಚಿತ್ ಸಾಮಾನ್ಯ ಪ್ರಕಾಶತೆ ನಹೀನಸೆ ಅಜ್ಞಾ ಅಂದರೆ ಆತ್ಮನ ಸಾಮಾನ್ಯವಾದ ಸ್ವರೂಪ ಪ್ರಕಾಶ ಏನೈತಲ್ಲ, ಆದ್ದರಿಂದ ಆ ಅಜ್ಞಾನ ನಾಶ ಆಗೋದಿಲ್ಲ. ಅರ್ಥಾತ್ ಆ ಅಜ್ಞಾನಕ್ಕೆ ಅದು ವಿರೋಧಿ ಅಲ್ಲ. ಲಹೇ ಪ್ರಕಾಶ ಸುಸುಪ್ತಿ ಮೇ ಚೇತನತೆ ಅಜ್ಞಾನ. ಅದಕ್ಕೆ ಉದಾಹರಣೆ ಕೊಡ್ತಾರ. ಏನಂತ, ನಿದ್ರೆಯಲ್ಲಿದ್ದಾಗ ಅಜ್ಞಾನವು ಆತ್ಮನಿಂದಲೇ ಪ್ರಕಾಶಿಸಲ್ಪಡ್ತದೆ. ಸುಸುಪ್ತಿ ಅವಸ್ಥೆಯಲ್ಲಿ ಅಜ್ಞಾನ ಐತಿ, ಆತ್ಮನು ಇದ್ದಾನೆ. ಅಂದ ಮೇಲೆ ಅಲ್ಲಿ ಆ ಅಜ್ಞಾನ ಅನ್ನೋದು ಕೂಡ ಪ್ರತೀತಿಯಾಗಿ ಆಮೇಲೆ ಮತ್ತು ವಿರೋಧ ಇತ್ತಂದ್ರೆ ಅಲ್ಲಿ ಹೆಂಗಿರ್ತಿತ್ತು, ಅದು ಇರ್ಲಕ್ಕೆ ಬರ್ತಿದ್ದಿಲ್ಲ. ಅತ್ತ ಸುಸುಪ್ತಿಯ ಒಂದು ಅನುಭವ ಕ್ವಾಟ. ನಿದ್ರೆಯಲ್ಲಿ ಅಜ್ಞಾನ ಆತ್ಮ ಪ್ರಕಾಶದಿಂದಲೇ ತಿಳಿಯಲ್ಪಡುತ್ತದೆ ಅಂತ ಹೇಳಿದ್ದಾರೆ ಟೀಕಾ. पूर्वकय जो विशेष रूप से अज्ञात वस्तु में अध्यास हुए हैं. ಹಿಂದೇನು ಹೇಳಿದ್ರು, ವಿಶೇಷ ರೂಪದಿಂದ ಅಜ್ಞಾತ ವಸ್ತುವಿನಲ್ಲೇ ಅಧ್ಯಾಸ ಆಕತಿ. ಆತ್ಮ ಸ್ವಯಂ ಪ್ರಕಾಶ ತಾಕೆ ವಿಷಯ ಅಜ್ಞಾನ ಬನೇ नहीं. ಆತ್ಮ ಹೇಗದಾನ, ಸ್ವಯಂ ಪ್ರಕಾಶ ಅದಾನ. ಸ್ವಯಂ ಪ್ರಕಾಶ ಆದ ಆತ್ಮನಲ್ಲಿ ಅಜ್ಞಾನ ಹೆಂಗೆ ಸಂಭವಿಸ್ತದೆ?
ಸ್ವಯಂ ಪ್ರಕಾಶ ಅಂದ್ರೆ ಪ್ರಕಾಶ ಬೆಳಕಾಯ್ತು, ಪ್ರಕಾಶ ಆಯಿತು. ಮತ್ತು ಅಲ್ಲಿ ಖಾತ್ರಿ ಇರ್ತೈತೇನೆ? ಇಲ್ಲ. ಹಾಗೆ ಅಜ್ಞಾನ ಎಲ್ಲ ಬರಂಗಿಲ್ಲ. ಕಾ ಐತಿ ತಮ್ ಕಾ ಪ್ರಕಾಶ ಕಾ ಪರಸ್ಪರ ವಿರೋಧ ಐತಿ. ಅಂದ್ರೆ ತಮ ಅಂದ್ರೆ ಕತ್ತಲೆ, ಪ್ರಕಾಶ ಈ ವಿರೋಧ ಅದಾವ. ಒಂದಿದ್ದಾಗ ಒಂದು ಏನಾಗಿಲ್ಲ. ಯಾತೆ ಜೈಸೆ ಅತ್ಯಂತ ಪ್ರಕಾಶ ಮೇ ಸ್ಥಿತ ರಜ್ಜು ಮೇ ಸರ್ಪ ಕಾ ದ್ಯಾಸೋವೇನೆ. ಅತ್ಯಂತ ಪ್ರಕಾಶಮೇ ಅಂದ್ರೆ ಮಧ್ಯಾಹ್ನ ಬಿಸಿಲಲ್ಲಿ ಹಾಕಿ ಬಿದ್ದದ, ಅದ್ರಾಗ ಸರ್ಪ ತೋರ್ತತೇನ? ಇಲ್ಲ. ಅಧ್ಯಾಸೋವೇನೆ ತೈಸೆ ಸ್ವಯಂ ಪ್ರಕಾಶ ಆತ್ಮ ಮೇ ಬಂಧ ಕಾ ಅಧ್ಯಾತ್ಮನೇನೆ. ಮತ್ತು ಅದೇ ರೀತಿ ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ ಈ ಬಂಧದ ಅಧ್ಯಾಸ ಆಗುವುದಿಲ್ಲ ಅಂತ ಹೇಳಿದರು. ಸೋ ಶಂಕಾ ಬಿ ಬನೇ ನೈ. ಈ ಶಂಕ ಹೇಳಿದ್ದು ಸಂಭವಿಸುವುದಿಲ್ಲ. ಕಾಯತೆ ಯಾಕೆ ಸಂಭವಿಸಿಲ್ಲ ಅಂದ್ರೆ ಯದ್ಯಪಿ ಆತ್ಮ ಪ್ರಕಾಶ ರೂಪ ಆತ್ಮ ಪ್ರಕಾಶ ರೂಪ ಅಂತೇಳಿ ಯದ್ಯಪಿ ಕಾರಣ तथापि आत्मा का स्वरूप प्रकाश अज्ञान का विरोधी नहीं. ಆತ್ಮ ಪ್ರಕಾಶ ಸ್ವರೂಪ ಅದಾನ, ಸ್ವಯಂ ಪ್ರಕಾಶ ಅದಾನ, ಇದರಾಗೇನು ವಾದಿಲ್ಲ. ಆದರೆ ಅದು ಅಜ್ಞಾನಕ್ಕೆ ವಿರೋಧಿ ಇಲ್ಲ. जो आत्मस्वरूप प्रकाश अज्ञान का विरोधी होवे तो जो ಅಂದ್ರೆ ಒಂದು ವೇಳೆ ಆತ್ಮನ ಪ್ರಕಾಶ ಸ್ವರೂಪ ಇದು ಅಜ್ಞಾನಕ್ಕೆ ವಿರೋಧಿ. जो आत्मस्वरूप प्रकाश अज्ञान का विरोधी होवे तो विरोधी इತ್ತಂದ್ರೆ ಸುಷುಪ್ತಿ में प्रकाश स्वरूप आत्मा विषय अज्ञान प्रतीत होवे. ಆದರೆ ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಕಾಶ ರೂಪ ಆತ್ಮನೂ ಅದಾನು, ಅಜ್ಞಾನೂ ಐತಿ. ಎರಡು ಅದಾವ. ವಿರೋಧ ಇತ್ತಂದ್ರೆ ಅಲ್ಲೇ ಇರ್ತಿರ್ತಾರೆ. ಅದಕ್ಕೆ ಪ್ರತೀತವೇ ಆ ಸೋ ನೈವ ವಾಚಿ. ಅದು ವಿರೋಧ ಇತ್ತಂದ್ರೆ ಆ ಸುಷುಪ್ತಿಯಲ್ಲಿ ಆತ್ಮ ಅಜ್ಞಾನ ಎರಡು ಅಲ್ಲಿ ಇರ್ಲಾಕ ಬರ್ತಿದ್ದಿಲ್ಲ. घोर निद्रा से जाग्या जो पुरुष है ताको ऐसा ज्ञान होवे. ಘೋರ ನಿದ್ರಾ ಏನೈತಲ್ಲ, ನಿದ್ದೆ ಮಾಡಿ ಏನು ಎದ್ದಿರ್ತಾನೆ ಮನುಷ್ಯ, ಅವನಿಗೆ ಐಸಾ ಜ್ಞಾನ ಹೋವೆ. ಅವನಿಗೇನತ್ತ ಜ್ಞಾನ ಆಕತಿ? ಮೈ ಸುಖ ಸೆ ಸೋಯಾ और कछु भी नहीं जानता हुआ ಅಂತ. ಏನಂದ? ಇಷ್ಟೋ ತನಕ ನಾನು ಸುಖವಾಗಿ ಮಲಗಿದ್ದೆ, ಮತ್ತೇನು ನನಗೆ ಗೊತ್ತಿಲ್ಲ. ಇಲ್ಲಿ ಏನಾಯ್ತು ಏನು ಹೋಯ್ತು ನನಗೆ ಗೊತ್ತಿಲ್ಲ. ಅಂದ ಮೇಲೆ कछु भी नहीं जाता हो. या ज्ञान का सुख और अज्ञान विषय. ಈಗ ಅವ ಹೇಳ್ತಾನ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ. ಸುಖ ಅನುಭವ ಆಗೈತಿ ಅಂತ, ಅಲ್ಲಿ ಸುಖ ಐತಿ ಅಂತ ಅರ್ಥ ಆಯ್ತು. ಏನನ್ನು ಅರಿಯೆ ಗೊತ್ತಿಲ್ಲ ಅಂದ್ರೆ ಅಜ್ಞಾನ. ಮತ್ತು ಅಜ್ಞಾನ ಐತಿ, ಸುಖ ಐತಿ, ಇವೆರಡು ವಿಷಯ ಆಗ್ಯಾವ ಸುಷುಪ್ತಿಯಲ್ಲಿ, ನಿದ್ರೆಯಲ್ಲಿ. सो सुख और अज्ञान का जो जागृत में ज्ञान है ಅದು ಸುಷುಪ್ತಿಯಲ್ಲಿ ಅನುಭವ ಮಾಡ್ಯಾರ, ಸುಖ ಮತ್ತು ಅಜ್ಞಾನವನ್ನು. ಆ ಜ್ಞಾನ ಸೋ ಪ್ರತ್ಯಕ್ಷನೇ, ಅದು ಪ್ರತ್ಯಕ್ಷ ಐತೇನೆ. ಅದ प्रत्यक्ष ಇಲ್ಲ. कहा है ते जा ज्ञान का विषय सम्मुख होवे सो ज्ञान प्रत्यक्ष रूप होवे. ಪ್ರತ್ಯಕ್ಷ ಜ್ಞಾನ ಅಂತ ಹೇಳ್ಬೇಕಾದ್ರೆ ಅದು ಸಮ್ಮುಖ ಹೋವೆ ಅಂದ್ರೆ ಎದುರಿಗಿರ್ಬೇಕು, ಅದು ಮುಂದಿರ್ಬೇಕು, ಆವಾಗ ಅದ್ರ ಪ್ರತ್ಯಕ್ಷ. ಪ್ರತ್ಯಕ್ಷ
और जागृत काल में सुख और अज्ञान है नहीं. ಇವ ಯಾವಾಗ ಹೇಳ್ತಾನೋ ನಿದ್ಯಾಗ ಹೇಳ್ತಾನ. ಎಚ್ಚರ ಆದ ಮೇಲೆ ಜಾಗೃತಕ್ಕೆ ಬಂದ ಮೇಲೆ ಹೇಳ್ತಾನ. ಇವು ಹೇಳೋ ಕಾಲದಲ್ಲಿ ಆ ಸುಖ ಅಜ್ಞಾನ ವಿಷಯತೆಯಲ್ಲಿ ಎಲ್ಲ ಅವ ಏನು ಹೇಳಕತ್ತಾನೋ ಇಟ್ಟೋತನ ನಾ ನಿದ್ದೆ ಮಾಡಿದ ಮಲಗಿದ್ನಲ್ಲ, ಆವಾಗ ನನಗೆ ಆ ಸುಖ ಮತ್ತು ಅಜ್ಞಾನ ಅನ್ನೋ ಅಲ್ಲಿ ವಿಷಯ ಆಗಿದ್ದು. ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನು, ಸುಖ ಪ್ರತೀತಿ ಆಗೈತಿ. ಏನಂದ್ವರಿ ಅಂತ ಹೇಳಿದ್ದ, ಇವು ಯಾವಾಗಿನೋ ಸುಸುಪ್ತಿಯಲ್ಲಿ ಅನುಭವಿಸಿದ್ದು. ಆದರೆ ಹೇಳ್ತಾನೆ ಯಾವಾಗ ಜಾಗ್ರತನಲ್ಲಿ. ಅವು ಹೇಳಾಗದ ಅವರು ಇಲ್ಲ, ಅದಕ್ಕಲ್ಲಿ ಪ್ರತ್ಯಕ್ಷ ಇಲ್ಲ ಅಂದ್ರೆ ಅವರು ಯಾತೆ जागृत पे सुख और अज्ञान का ज्ञान प्रत्यक्ष नहीं किंतु स्मृति रूप है. ಪ್ರತ್ಯಕ್ಷ ಇಲ್ಲ, ಮತ್ತೇನೈತಿ ಸ್ಮೃತಿ ರೂಪ ಐತಿ. ಅಂದ್ರೆ ಸ್ಮೃತಿ ಅಂತ ಹೇಳ್ಕಂತ ಸ್ಮೃತಿ ಸ್ಮೃತಿ ಅಂತ ಹೇಳ್ಕಂತ ಲಕ್ಷಣ ಗೊತ್ತದ. ಏನು ನಾವು ಕೇಳೋದು ಉದ್ಭೂತ ಸಂಸ್ಕಾರ ಮಾತೃಜನ್ಯ ಜ್ಞಾನ. ಕರೆಕ್ಟ್. ಓಕೆ, ಬರಾಬರ. ಅಂದರೆ ಸ್ಮೃತಿ ಅಂತ ಎದಕ್ಕಂತಾರೆ ಅಂದರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಹೌದಾ? ಆಗಲಿ. ಸ್ಮೃತಿ ಅಂತ ಎದಕ್ಕಂತಾರ ಅಂತಂದ್ರೆ ಅದರ ಲಕ್ಷಣ ಆಯ್ತು. ಈಗ ಅದರ ಲಕ್ಷಣ ಏನು ಅಂದರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಕಾಯ್ದಾ ಏನೈತಿ, ಯಾವುದ ಲಕ್ಷಣ ನಾವು ಮಾಡ್ತೀವಿ ಅಂದ್ರೆ ಆ ಲಕ್ಷಣ ಮಾಡುವಲ್ಲಿ ಪದಗಳೇನಿರ್ತಾವಲ್ಲ, ಹೆಂಗೆ ಸಾರಿನೊಳಗೆ ಎಷ್ಟು ಉಪ್ಪಿರಬೇಕು ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ನಡೆಯಂಗಿಲ್ಲ, ಕಡಿಮೆ ಆದ್ರೆ ನಡೆಯಂಗಿಲ್ಲ. ಆದ್ದರಿಂದ ಅದಕ್ಕೆ ಪದಗಳು ಕೂಡ ಕರೆಕ್ಟ್ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇಟ್ಟಿರ್ಬೇಕು. ಹೆಚ್ಚಿಗೆ ಇಟ್ಕೊಂಡು ಬಿಟ್ಟರೆ, ಹೆಚ್ಚಿಗೆ ಪದಗಳಿದ್ದರೆ ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ ಅಂತಾರೆ ಅದಕ್ಕೆ. ಆ ರೀತಿ ಹೆಚ್ಚು ನಡೆಯಂಗಿಲ್ಲ, ಹೌದಿಲ್ಲ? ಮತ್ತು ಅದಕ್ಕಾಗಿ ಇಲ್ಲಿ ನಾವು ಪದಗಳು ಏಸದಾವ. ಉದ್ಭೂತ ಒನ್, ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ, 4 ಪದ. 4 ಪದಗಳ ಅವಶ್ಯಕತೆ ಐತೋ ಇಲ್ಲೋ ನೋಡ್ಬೇಕಲ್ಲ. ಹೌದಿಲ್ಲ? ಅದನ್ನು ಪದಕೃತಿ ಮಾಡಿ ಪರೀಕ್ಷೆ ಮಾಡಿ ನೋಡ್ಬೇಕು. ಯಾಕಂದ್ರೆ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಏತದ್ ದೂಷಣತ್ರಯರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ ಅಂತ ಹೇಳಲ್ಪಡುತ್ತದೆ. ಅಲ್ಲಿ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಯಾವ ದೋಷನೂ ಇರಬಾರ್ದು. ಅದಾವೇನೋ ಅದನ್ನು ಸೋಸಿ ನೋಡ್ಬೇಕು, ಪರೀಕ್ಷೆ ಮಾಡಬೇಕು. ಆಮೇಲೆ ಇದು ಕರೆಕ್ಟ್ ಇದ್ದರೆ ಅದಕ್ಕೆ ಸಲ್ಲಕ್ಷಣ ಅಂದರೆ ಯೋಗ್ಯ ಲಕ್ಷಣ ಐತಿ, ಇದು ಕರೆಕ್ಟ್ ಅನ್ಬೇಕು. ಹೌದಾ? ಅದಕ್ಕೆ ಈಗ ನೋಡೋಣ ಜರ ಹೆಂಗೈತಿ. 4 ಪದ ಅದಾವ. ಈಗ ನಾವು ಬರೇ ಜನ್ಯ ಜ್ಞಾನಕ್ಕೇನೆ ಸ್ಮೃತಿ ಅಂದರೆ ಬರುವುದಿಲ್ವಾ?
ಜನ್ಯ ಜ್ಞಾನಕ್ಕೆ ಸ್ಮೃತಿ. ಇಟ್ಟಕ್ಕೆ ಸ್ಮೃತಿ ಅಂದ್ರೆ ಬರುವುದಿಲ್ಲ. ಯಾಕೆ? ಏನಂದ್ರೆ ನೀವು ಏನು ಕೇಳೋದಿಲ್ಲ, ಕೇಳಬೇಕಲ್ಲ. ಜೋರಾಗಿ ಹೇಳ್ಬೇಕು. ಯಾಕೆ ಬರುವುದಿಲ್ಲ ಅಂತ ಕೇಳಿದ್ವಿ. ಬರುವುದಿಲ್ಲ ಅಂತ ಈ ಪುತ್ರ ಸುಮ್ಮ ನೀ ಬರುವುದಿಲ್ಲ ಅಂತ ನೀ ಹೇಳಿದವ. ಯಾಕೆ ಬರುವುದಿಲ್ಲ ಕಾಣಬೇಕಲ್ಲ. ಬರುವುದಿಲ್ಲ ಅಂದ್ರೆ ಆಯ್ತು ಬಗೆಹರಿತಾ ಅಂತೇಳಿ ಹಿಂಗಲ್ಲ. ಅದು ಯಾಕೆ ಬರುವುದಿಲ್ಲ ಅಂದರೆ ಈಗ ನಾವು ಜನ್ಯಜ್ಞಾನಕ್ಕೇನೆ ಸ್ಮೃತಿ ಅಂದರೆ ಬರ್ತೈತೆ ಇಲ್ಲೋ ಅಂದ್ರೆ ಬರೋದಿಲ್ಲ. ಹೇಳ್ತಾ ಯಾಕೆ ಬರೋದಿಲ್ಲ ಅನ್ನೋದು ಹೇಳೋದು ಇದು ಭಾಳ ಗುಮ್ಮೈತೆ. ಅಲ್ಲಿ ತನ ಸಮುದ್ರದಾಗ ಈಸಾಡಿದ್ರೆ ಗೊತ್ತಾಗತ್ತೆ. ಅಂದರೆ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಗೊತ್ತಾಯ್ತಾ? ಏನು ಗೊತ್ತಾಯ್ತು? ಏನಾಯ್ತು ಈಗ? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೆ ನಾವು ಸ್ಮೃತಿ ಅಂದರೆ ಬರ್ತೈತೆ ಏನಂದ್ರೆ ಇಲ್ಲ. ಯಾಕಿಲ್ಲ ಅಂದ್ರೆ ಅತಿವ್ಯಾಪ್ತಿ ಆಗುತ್ತದೆ. ಎಲ್ಲಿ ಆಗುತ್ತದೆ ಅಂದ್ರೆ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅವಿದ್ಯಾ ಪ್ರತ್ಯಕ್ಷ ಗೊತ್ತಿರಬೇಕಲ್ಲ. ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ಗೊತ್ತಿರಬೇಕು. ಇದ್ರದ್ದು ಎಲ್ಲ ಅದರದ್ದೇ ತಳ ಬಡ್ಡಿ ಎಲ್ಲ ಗೊತ್ತಿದ್ದಾಗ ಮತ್ತು ಇದ್ರದ್ದು ಎಲ್ಲ ಆವಾಗ ಹೇಳಲಿಕ್ಕೆ ಬರುತ್ತದೆ. ಈ ಪದಕೃತಿ ಮಾಡು ಹೇಳಿದಾಗ ಸಂಪೂರ್ಣ ಎಲ್ಲ ಜ್ಞಾನದ ಇದು ಇರಬೇಕು ಅವರಿಗೆ. ಅವರ ಬುದ್ಧಿ ಎಲ್ಲವನ್ನು ಹಿಡ್ಕೋಬೇಕು. ಎಲ್ಲಿ ಹೋಗ್ಕತಿ, ಎಲ್ಲಿ ಏನಾಕತಿ, ಹೆಂಗ ಇದು ಆಡ್ತಾರಲ್ಲ, ಅದು ಹೊಡೆಯುವಾಗಿದೆ. ಎಕ್ಕಡೆ ಹೋಗ್ಕತ್ತೆ ಅನ್ನೋದು ಆಕಿ ಇದನ್ನ ಮೊದಲೇ ಗುರ್ತು ಮಾಡ್ಕೊಂಡು ಮರಗಡೆ ಆ ಕಡೆ ಹೋಗಿರ್ತಾಳೆ. ಆ ರೀತಿ ಅವು ಇದು ಇರ್ತಾರಲ್ಲ, ಈಗ ಹಿಂಗೆ ಇದು ಇರ್ತೈತಿ. ಅದನ್ನ ಆ ರೀತಿ ಏನು ಹೇಳಿದ್ರೆ ನಾನು ಜನ್ಯಜ್ಞಾನಕ್ಕೇನೆ ನಾವು ಸ್ಮೃತಿ ಅಂದರೆ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ಹೇಳಿದ್ವಿ. ಅದಕ್ಕಾಗಿ ನಾವು ಏನು ಮಾಡಬೇಕಾಯ್ತು? ಅತಿವ್ಯಾಪ್ತಿ ದೋಷ ಬರ್ತಲ್ಲ, ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡಬೇಕಾದ್ರೆ ಏನು ಮಾಡ್ಬೇಕೀಗ? ಮತ್ತೆ ಬೇರೆ ಪದ ಇಡಬೇಕಾ? ಮತ್ತೆ ಬೇರೆ ಪದ ಇಡಬೇಕಾ? ಬೇರೆ ಪದ ಏನು ಇಡಬೇಕೆನ್ನ ಅಂತಂದ್ರೆ ಸಂಸ್ಕಾರಜನ್ಯ ತಿಳಬೇಕಾಗತ್ತೆ. ಸಂಸ್ಕಾರ ಅನ್ನೋ ಪದ ತಗೋಬೇಕೀಗ. ಅದಕ್ಕೆ ಸಂಸ್ಕಾರ ತಗೊಂಡ್ವಿ ಅಂದ್ಕೊಳ್ಳೇನ ಆವಾಗ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಸಂಸ್ಕಾರ ಇಲ್ಲ. ಆದ್ರೆ ಸಂಸ್ಕಾರ ಇರಬೇಕಂತ ಹೇಳಿದ್ವಿ. ಆದ್ದರಿಂದ ಅತಿವ್ಯಾಪ್ತಿ ದೂರ ಆಗ್ತದೆ. ಆಯಿತು. ಹಂಗಾರ ಸಂಸ್ಕಾರ ಈ ಸಂಸ್ಕಾರ ಜನ್ಯ ಜ್ಞಾನ ಇದ್ದರೆ ಅದಕ್ಕೆ ಸ್ಮೃತಿ. ಇದು ಅತಿವ್ಯಾಪ್ತಿ ದೂರ ಆಯ್ತಂದ್ಮೇಲೆ ಇಟ್ಟುಕೊಂಡ್ರಿ ನೀವು. ಈಗ ಸಂಸ್ಕಾರಜನ್ಯ ಜ್ಞಾನಕ್ಕೆ ನಾವು ಸ್ಮೃತಿ ಅಂದ್ವಿಪ್ಪ. ಇದು ನಡೀತೈತೇನೋ? ನಡೀತೈತಿ. ಯಾಕೆ ನಡೆಯಂಗಿಲ್ಲ? ಯಾರಿಗೂ ಗೊತ್ತು. ಏನೋ ವಿಚಾರ ಮಾಡ್ತಿದ್ರೆ ಅದು ಕೊಂಡಿರ್ತೀವಿ. ನಾ ಏನು ಹೇಳಕತ್ತೀನಿ?
ಇದು ಏನು ಹೇಳ್ತೇನೆ ಮೊದಲ ಹೇಳಿ, ಇದು ಇದರ ನಿಂತು ಯುದ್ಧ ಮಾಡುವುದಲ್ಲ. ಮಹಾಭಾರತದಲ್ಲಿ ಚಕ್ರ ವ್ಯೂಹದಲ್ಲಿ ಯುದ್ಧ ಮಾಡ್ತಾರಲ್ಲ ಅದೈತಿ. ಆ ಯುದ್ಧ ಎಲ್ಲರಿಗೂ ಬರುವುದಿಲ್ಲ ಹೇಳ್ತಾ ಅರ್ಜುನ್ ಒಬ್ಬಗ ಬರ್ತಿತ್ತಲ್ಲ. ಅದಕ್ಕೆ ಕೇಳಿ ಏನಂದೀವಿ, ಎಲ್ಲಿಗೆ ಬಂದೇವೆ ಅಂದರೆ ಸಂಸ್ಕಾರಜನ್ಯ ಜ್ಞಾನ ಅಂತಿಟ್ಟಾಗ ಅವಿದ್ಯಾ ಪ್ರತ್ಯಕ್ಷ ಏನಿತ್ತಲ್ಲ ಅದು ಅತಿ ದೂರ ಆಯ್ತು. ಹಾಗಾದರೆ ಮತ್ತು ಸಂಸ್ಕಾರಜನ್ಯ ಜ್ಞಾನಕ್ಕೆ ನಾವು ಸ್ಮೃತಿ ಅಂದರೆ ಮತ್ತೆ ಅತಿ ವ್ಯಾಪ್ತಿ ಆಗುತ್ತದೆ. ಎಲ್ಲಿ ಆಗುತ್ತದೆ ಅಂದರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಆಗುತ್ತದೆ. ಅದರ ಗೊತ್ತೈತೇನೆ? ಎಲ್ಲಿ ಗೊತ್ತು? ಏನಾಯ್ತು? ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಅತಿ ವ್ಯಾಪ್ತಿ ಆಗುತ್ತದೆ. ಅದಕ್ಕಾಗಿ ಮತ್ತೇನು ಮಾಡಬೇಕಾಯ್ತು? ಮಾತ್ರ ಪದ ಇಟ್ಟಿವಿ ನಾವು. ಏನು ಮಾಡಿದೀವಿ? ಆ ಅತಿ ದೋಷ ನಿವೃತ್ತಿ ಮಾಡಬೇಕಾದ್ರೆ ಮಾತ್ರ ಪದ ಇಟ್ಟಿವಿ. ಮಾತ್ರ ಪದ ಇಟ್ಟಾಗ ಏನಾಯ್ತಂದ್ರೆ ಆ ಪ್ರತ್ಯಭಿದ್ಯಾ ಪ್ರತ್ಯಕ್ಷದ ಅತಿವ್ಯಾಪ್ತಿ ದೂರ ಆಯ್ತು. ಹಾಗಾದರೆ ಈಗ ಮಾತ್ರ ಏನು ಮಾತ್ರ? ಸಂಸ್ಕಾರ ಮಾತ್ರಕ್ಕೇನೆ ಸ್ಮೃತಿ ಅಂದರೆ ನಡೆಯುತ್ತದೆ. ನಡೀತದೆ? ನಡೆಯಂಗಿಲ್ಲ. ಯಾಕೆ ನಡೆಯಂಗಿಲ್ಲ ಅಂದ್ರೆ ಅವು ಸಂಸ್ಕಾರ ಮತ್ತು ಯಾವಾಗಲೂ ಅದಾವಿಲ್ಲ, ಇಲ್ಲಿ ಯಾವಾಗಲೂ ಅದಾವು. ಮತ್ತು ಏನು ಆಪತ್ತಿ ಬರ್ತದಂದ್ರೆ ಮತ್ತು ಅದಾವ ಯಾವಾಗಲೂ ಅಂದ್ರೆ ಯಾವಾಗಲೂ ಸ್ಮೃತಿ ಆಗ್ಬೇಕ. ಯಾವಾಗಲೂ ಸ್ಮೃತಿ ಆಗ್ಬೇಕಲ್ಲ. ಈ ಆಪತ್ತಿ ಬಂದು ನಿಲ್ತೈತಿ. ಅದಕ್ಕೆ ಆ ಆಪತ್ತಿ ದೂರ ಮಾಡಬೇಕಾದ್ರೆ ನಾವೇನು ಮಾಡ್ಬೇಕಾಯ್ತು? ಉದ್ಭೂತ ಸಂಸ್ಕಾರ ಇರಬೇಕಂತ ಮುಂದೆ ಪದ ಇಟ್ಟಿವಿ. ಉದ್ಭೂತ ಸಂಸ್ಕಾರ ಇಟ್ಟಾಗ ಇವು ಹೆಂಗಿದ್ದು ಅಂದ್ರೆ ಅನುದ್ಭೂತ ಇದ್ದು. ಉದ್ಭೂತ ಅಂದ್ರೇನು, ಅನುದ್ಭೂತ ಅಂದ್ರೇನು, ಅದರ ಲಕ್ಷಣ ಏನು ಅಂತ ಕೇಳಿದರೆ ಪ್ರಕಟತಾಕು ಉದ್ಭೂತ ಕಹೆ, ಅಪ್ರಕಟತಾಕು ಅನುದ್ಭೂತ ಕಹೆ, ಹಿಂಗೆ ಲಕ್ಷಣ. ಉದ್ಭೂತ ಅಂದ್ರೆ ಆ ಸಂಸ್ಕಾರ ಉದ್ಭೂತ ಆಗಿ ಪ್ರಕಟ ಆಯ್ತು. ಸಂಸ್ಕಾರ ಉದ್ಭೂತ ಆಯ್ತು, ಪ್ರಕಟ ಆದ ಕೂಡಲೇ ಸ್ಮೃತಿ ಕಾರಣ ಆಗಿಬಿಡ್ತೈತೆ ಅಂತ. ಅದಕ್ಕೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ, ಇದು ನಿರ್ದೋಷ ಲಕ್ಷಣ. ನಡಿ ಮೊದಲು ಸೋ ಸ್ಮೃತಿ ಇಡುತ್ತಾನೆ. ಏನೋ ಸ್ಮೃತಿ ಹೇಳಿದಲ್ಲ, ಆ ಸ್ಮೃತಿ ಅಜ್ಞಾತ ವಸ್ತು ಕಿ ಹೋವೇನೆ. ಸ್ಮೃತಿ ಏನೈತಲ್ಲ ಅದು ಅಜ್ಞಾತ ವಸ್ತುವಿಂದ ಇರೋದಿಲ್ಲ. ಕಿಂತು ಜ್ಞಾತ ವಸ್ತು ಕಿ ಹೋವೆ, ತಿಂದವ ಅದನ್ನು ಅನುಭವ ಮಾಡಿರ್ಬೇಕು ಅಂದ್ರೆ ಸ್ಮೃತಿ ಆಕತಿ. ಯಾಕೆ ಸುಸುಪ್ತಿ ಮೇ ಸುಖ ಅವರ ಅಜ್ಞಾನ ಕಾ ಜ್ಞಾನ ಹೈ. ಆದ್ದರಿಂದ ಸುಸುಪ್ತಿಯಲ್ಲಿ ಸುಖ ಮತ್ತು ಅಜ್ಞಾನ ಇವು ಎರಡರ ಅನುಭವ ಅಲ್ಲಿ ಆಗೈತಿ. ಆದ್ದರಿಂದ ಅವಕ್ಕೆ ಜ್ಞಾನ. ಸೋ ಸುಸುಪ್ತಿ ಕಾ ಜ್ಞಾನ ಅಂತಃಕರಣ और इंद्रिय जन्य तो है नहीं. ಏನಂದ್ರು? ಆ ಸುಖ ಮತ್ತು ಅಜ್ಞಾನ ಜ್ಞಾನ ಅಲ್ಲಿ ಸುಸುಪ್ತಿಯಲ್ಲಿ ಜ್ಞಾನ ಅಂತಃಕರಣ ಮತ್ತು ಇಂದ್ರಿಯ ಜನ್ಯ ಅಂತೂ ಆಗಿಲ್ಲ. ಯಾಕಾಗಿಲ್ಲ? ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ? ಯಾಕಾಗಿಲ್ಲ ಏನೋ ಅಂದರೆ ಅವು ಎದುರು ಆಗಬೇಕಲ್ಲ. ಸುಸುಪ್ತಿಯಲ್ಲಿ ಇಂದ್ರಿಯ ಅಂತಃಕರಣ ಇರ್ತಾವ, ಇಟ್ಟಾರು ಗೊತ್ತೈತಿಲ್ಲ. ಅವು ಇಲ್ಲ ಸುಸುಪ್ತಿಯಲ್ಲಿ ಎಲ್ಲ ಇಂದ್ರಿಯಗಳು
ಮನ ಬುದ್ಧಿಯಾದಿ ಅಂತಃಕರಣ ಎಲ್ಲ ಲಯ ಆಗಿ ಹೋಗಿರ್ತಾವೆ. ಮತ್ತು ಅವ ಇಲ್ಲ ಮತ್ತು ಅವರದಿಂದ ಧ್ಯಾನ ಹೆಂಗಾವ ಅದಕ್ಕೆ ಹೈನಿ ಕಾಯ್ತೆ ಸುಸುಪ್ತಿ ಮೇ ಅಂತಃಕರಣ और इंद्रिय का अभाव है. ಸುಸುಪ್ತಿಯಲ್ಲಿ ಅವು ಏನಿರ್ತಾವೋ ಅಭಾವ ಹೈ. ಯಾಕೆ ಅಭಾವ ಅಂದ್ರೆ ಅಭಾವ ಹೈ ಅಂದ್ರೆ ಅಭಾವ ಯಾಕೆ ಅಭಾವ ಅಂದ್ರೆ ಲಯ ಆಗೈತೆ ಮತ್ತೆ ಲಯ ಆಗೈತಿ. ಅಭಾವ ಮತ್ತೆ ನಾಶ ಆಗೈತು ಏನಾಗೈತು ಲಯ ಆಗ್ಯಾವ. ಲಯ ಅಂದ್ರೆ ಲಕ್ಷಣ ಏನು ಲಯ ಅಂದ್ರೆ ಕಾರ್ಯಸ್ಯ ಕಾರಣೇ ಸಮವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಒಂದಾಗಿರುವುದಕ್ಕೆ ಲಯ ಅನ್ನುತ್ತಾರೆ. ಹೌದಾ ಇಲ್ಲ? ಯಾತೆ ಸುಸುಪ್ತಿ ಮೇ ಆತ್ಮಸ್ವರೂಪ ಹಿ ಜ್ಞಾನ. ಆದ್ದರಿಂದ ಸುಸುಪ್ತಿಯಲ್ಲಿ ಅಲ್ಲಿ ಇಂದ್ರಿಯಗಳು ಇಲ್ಲ, ಮನಬುದ್ಧಿಯಾದಿಗಳು ಇಲ್ಲ, ಯಾವುದರಿಂದಲೂ ಇಲ್ಲ. ಮತ್ತಲ್ಲಿ ಇದ್ರ ಜ್ಞಾನ ಹೇಗಾಯ್ತಂದರೆ ಆತ್ಮಸ್ವರೂಪ ಹಿ ಜ್ಞಾನ ಹೈ. ज्ञान और प्रकाश का एक ही अर्थ है. ज्ञान ಅನ್ನೋದನ್ನು ಪ್ರಕಾಶ ಮಾಡೈತೆ ಅನ್ನೋ ಒಂದು ಅರ್ಥ. इस रीति से सुसुप्ति में आत्मा प्रकाश रूप है. तब प्रकाश रूप आत्मा से स्वरूप सुख और अज्ञान की प्रतीति होवे है. ಏನಂದ್ರು ಸುಸುಪ್ತಿಯಲ್ಲಿ ಆತ್ಮ ಪ್ರಕಾಶ ರೂಪದಾನ. ಆ ಪ್ರಕಾಶ ರೂಪ ಆತ್ಮನಿಂದ ಸ್ವರೂಪ ಸುಖ ಮತ್ತು ಅಜ್ಞಾನದ ಪ್ರತೀತಿ ಆಗುತ್ತದೆ. जो ಒಂದು ವೇಳೆ ಆತ್ಮಸ್ವರೂಪ ಪ್ರಕಾಶ ಅಜ್ಞಾನ का ವಿರೋಧಿ ಹೋವೆ तो ಆ ಆತ್ಮಸ್ವರೂಪ ಪ್ರಕಾಶ ಅಜ್ಞಾನಕ್ಕೆ ವಿರೋಧಿ ಇತ್ತಂದ್ರೆ ಸುಸುಪ್ತಿ ಮೇ ಅಜ್ಞಾನ ಕಿ ಪ್ರತೀತಿ ನೈ ಹುಯಿ चाहिए. ಇತ್ತಂದ್ರೆ ಮತ್ತು ಅಲ್ಲಿ ನಿದ್ರೆಯಲ್ಲಿ ಸುಸುಪ್ತಿಯಲ್ಲಿ ಅಜ್ಞಾನ ಅದು ಏನನ್ನು ಅರಿಯೇ ಅಂತೇಳಿ ಅಜ್ಞಾನದ ಪ್ರತೀತಿ ಆಗೈತೆ. ಮತ್ತು ಅದು ವಿರೋಧಿ ಇತ್ತಂದ್ರೆ ಹೆಂಗಿರ್ತಿತ್ತಲ್ಲಿ ಇಲ್ಲ. याते आत्मा प्रकाश रूप तो है परंतु आत्मा का स्वरूप प्रकाश अज्ञान का विरोधी नहीं. ಆದ್ದರಿಂದ ಏನು ಕಾಣುತ್ತಪ್ಪ ಅಂದ್ರೆ ಆತ್ಮನ ಸ್ವರೂಪ ಪ್ರಕಾಶ ಏನೈತಲ್ಲ ಅಜ್ಞಾನಕ್ಕೆ ಅದು ವಿರೋಧಿ ಅಲ್ಲ. ಇದು ಸ್ವರೂಪ ಪ್ರಕಾಶದ ಮೇಲೆ 120 ಟಿಪ್ಪಣಿ ಬಂದಿದೆ. जैसे अंधकार आकाश आदि चारि भूतन के गुण शब्द स्पर्श रस गंध गंध को आवरण करता है किंतु तेज के गुण रूप ही आवरण करे. ಏನಂತಾರೆ ನಾನು ನಿಮ್ಮನ್ನು ಕೇಳ್ತೀನಿ. ಕತ್ತಲೆ ಏನನ್ನು ಮುಚ್ಚುತ್ತದೆ? ಪ್ರಕಾಶವನ್ನು ಮುಚ್ಚುತ್ತದೆ. ವಾಟ್ ಕತ್ತಲೆ ಹಿಂಗೆ ಮಾಡಿದ್ರೆ ಏನದು ಸ್ವಲ್ಪ ಉಚ್ಚಾರ ಮಾಡಪ್ಪ. ಕತ್ತಲೆ ಏನನ್ನು ಮುಚ್ಚುತ್ತದೆ? ಕತ್ತಲೆ ಏನನ್ನೂ ಮುಚ್ಚುವುದಿಲ್ಲ, ರೂಪವನ್ನಷ್ಟೇ ಮುಚ್ಚುತ್ತದೆ. ಹೇಳ್ತಾನೆ ಹೌದಲ್ಲ? ಹೆಂಗ ಹೌದು? ಈಗ ಕತ್ಲೆ ಹೌದಾ? ಏನೂ ಕಾಣಗಿಲ್ಲ ತಲೆ ಹಂಗೆ ಕತ್ತಲೆ ಬಿದ್ದೈತಿ. ಆದ್ರೆ ಇಲ್ಲಿನ
ಇಲ್ಲಿ ಮೊಬೈಲ್ ಇಟ್ಟಿದ್ನಿ ಹಿಂಗೆ ಮಾಡಿ ಕೈ ಆಡ್ಸಿದ್ರೆ ಮೊಬೈಲ್ ಐತೆ ಅಂತ ಗೊತ್ತಾಕತ್ತೆ ಇಲ್ಲ, ಮೊಬೈಲ್ ಗೊತ್ತಾಕತ್ತೆ. ಇಲ್ಲಿ ನೀರಿನ ಗ್ಲಾಸ್ ಇಟ್ಟಿದ್ನಿ ನೀರಿನ ಗ್ಲಾಸ್ ಗೊತ್ತಾಕತ್ತೆ. ಎಲ್ಲ ಗೊತ್ತಾಗುತ್ತವೆ, ಜ್ಞಾನ ಆಕತ್ತೆ ಎಲ್ಲ ಕೊಡು. ಮತ್ತೇನು ಗೊತ್ತಾಗುದಿಲ್ಲ? ಮತ್ತು ಕೈಯಾಗ ಇದನ್ನ ಹಿಂಗ ಅರಿವಿ ಇದನ್ನ ಕೊಟ್ರೆ ಅರಿವಿ ಐತೆ ಅಂತ ಹೇಳ್ತಾನೆ. ಹೌದಲ್ಲ? ಎಲ್ಲ ಹೊತ್ತು ಹೇಳ್ತಾನವ. ಆದ್ರೆ ಏನು ಹೇಳಕ್ ಬರಂಗಿಲ್ಲ. ಏನು ಹೇಳಕ್ ಬರಂಗಿಲ್ಲ ಅಂದ್ರ ಈ ಅರಿವು ಯಾವ ಬಣ್ಣದ ಐತೆ ಅಂದ್ರೆ ಹೇಳಕ್ ಬರ. ಆ ಬಣ್ಣ ಏನಂತ ರೂಪ ಅದಷ್ಟ ಮುಚ್ಚೈತೆ. ಅದು ಅದಕ್ಕೆ ಏನನ್ನು ಮುಚ್ಚ ಎಲ್ಲ ಜ್ಞಾನ ಆಕತಿ. ಅದಕ್ಕಾಗಿ ಇಲ್ಲಿ ಟಿಪ್ಪಣಿ ಎಲ್ಲಿ ಬಂತಪ್ಪ, ನಾ ಎಲ್ಲಿ ಬಿಟ್ಟಿದ್ದೆ ಎಲ್ಲಿ ಇದ್ರಾಗ ಟಿಪ್ಪಣಿ ಒಳಗೆ ಈ 120 ಟಿಪ್ಪಣಿಯಲ್ಲಿ. ಅದಕ್ಕೆ ಇಲ್ಲಿ ಏನಂದ್ರೆ ಅವರು ಜೈಸೆ ಅಂಧಕಾರ ಅಂದ್ರೆ ಕತ್ತಲೆ. आकाशादि चारी भूतन के गुण शब्द स्पर्श रस गंध को आवरण करता नहीं अंदर. ನಾಲ್ಕು ಭೂತಗಳ ಗುಣಗಳೇನದಾವ? ಆಕಾಶದ ಶಬ್ದವನ್ನು ಮುಚ್ಚಂಗಿಲ್ಲ. ಕತ್ತಲಿರ್ಲಿ ಬೇಕಾದಲ್ಲಿ ಮಾತಾಡಿದ್ರೆ ಕೇಳ್ತತಿ ಅಲ್ಲಿ ನಿನಗೆ ಕೇಳ್ತತಿ. ಆದ್ಮೇಲೆ ಕತ್ಲ್ಯಾಗ ನಿನ್ನ ಕೈ ಹಿಡಿದ್ರೆ ಸ್ಪರ್ಶ ಆಕತೆ ಇಲ್ಲ, ಸ್ಪರ್ಶ ಆಕೈತಿ. ಆಮೇಲೆ ರಸ ನಿನಗ ಈಗ ರುಚಿ ಸಕ್ರೆ ಹಾಕಲಾರ್ದ ಚಾ ಪಟ್ಟಿದ್ರ ಏನು ಸಕ್ರೆನೇ ಇಲ್ಲಲ್ಲ ಇದ್ರ ಕತ್ತೆ ಕುಡಿಯೋಕೆ ಬರ್ತದಿಲ್ಲ, ಬರ್ತೈತಿ. ಆದ್ರೆ ಅದರ ಸಿಹಿ ಕಹಿ ಖಾರ ಒಟ್ಟು ಗೊತ್ತಾಗಲ್ಲ. ಮತ್ತು ಗಾಂಧ ಗೊತ್ತಾಗತ್ತೆ. ಆದ್ರೆ ಗೊತ್ತಾಗಲಾರ್ದು ಒಂದೇ ಆಗಲೇ ಹೇಳಿಲ್ಲ. ಇದು ಕೈಯಾಗಿನ ಬಟ್ಟೆ ಐತಿ ಅನ್ನೋದು ಗೊತ್ತೈತಿ, ಮತ್ತು ಗ್ಲಾಸ ಮತ್ತು ಎಲ್ಲ ಹೊತ್ತು ಗೊತ್ತಾಕ್ಕವು. ಆದ್ರೆ ಅದು ಯಾವ ಬಣ್ಣದ್ದು ಐತಿ ಅಂದ್ರೆ ಗೊತ್ತಾಗೋದಿಲ್ಲ. ಇಷ್ಟ ರೂಪ ಅಷ್ಟೇ ಗೊತ್ತಾಗೋದಿಲ್ಲ. ಹೆಂಗೆ ಅಂದ್ರೆ ಬೇಡ ಇವ್ರು ಯಾರು ಅಥವಾ ಮನುಷ್ಯ ನಿಂದಿರ್ತೀವಿ ನಾವು. ಹೌದಾ? ಇವ್ರು ಯಾರು ಅಂದ್ಕೊಳ್ಳೇನ ಅವ್ ಭಾಳ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಕೈಯಾಡಿಸಿ ನೋಡ್ಬೋದು. ಹೌದಾ? ಕೈಯಾಡಿಸಿ ನೋಡಿ ಭಾಳ ಮಾಡಿ ಹೆಣ್ಣ ಗಂಡನು ಹೇಳ್ಬೋದು. ಯಾಕ ಹೆಣ್ಣಿದ್ರೆ ಕೂದಲು ಸಿಗ್ತಾವು, ಮತ್ತು ಮೂಗ್ಬಟ್ಟ ಕಿವ್ಯಾನ್ ಹೋಗಿ ಏನು ಹಿಂಗೆ ಏನು ಒಂದು ಯಾವ್ದಾರ ಇದರಿಂದ ಕಂಡು ಹಿಡಿಬೋದು. ಹೌದಾ? ಅದು ಹೆಣ್ಣ ಗಂಡ ಬಿಡ. ಅಂತೂ ಇವು ಮನುಷ್ಯ ಅದ ಅಂತೇಳಿ ಇವು ಯಾರು ಅಂದ್ಕೊಳ್ಳೇನ ಮನುಷ್ಯ ಅದಾನು ಅಥವಾ ಹಿಂಗೆ ಎಲ್ಲ ಹೇಳ್ತಾನೆ. ಆದರೆ ಇವ ಕಾರ್ಗದಾನೋ ಕ್ಯಾಂಪ್ಗದಾನ ಹೇಳಿದ್ರೆ ಅದಕ್ಕೆ ರೂಪವನ್ನಟ್ಟ ಮುಚ್ಚೈತಿ ಅಂತ ಹೇಳಿ ಅದಕ್ಕೆ ಅದೇನಂದ್ರೆ ಆ ತೇಜಕ್ಕೆ ಗುಣರೂಪ್ तेज अंद्र अग्नि, अग्निय गुण रूप अदन आवरण करता है. याते अंधकार तेज के सामान्य रूप के आश्रित होके रहता है. ताई को विषय करे ಅದಕ್ಕೇನಂದ್ರೆ ಅಂಧಕಾರ ಏನು ಮಾಡ್ತೈತಿ, ಅಗ್ನಿಯ ಸಾಮಾನ್ಯ ರೂಪವನ್ನು ಆಶ್ರಯ ಮಾಡ್ಕೊಂಡು ಇರ್ತೈತಿ, ಅದನ್ನೇ ವಿಷಯ ಮಾಡ್ತೈತಿ ಅಂದ್ರೆ ಮುಸ್ತೈತಿ.
ಯಾತೆ ಸಾಮಾನ್ಯ ತೇಜ ಅಂಧಕಾರಕ ವಿರೋಧಿನೇ. ಆದ್ದರಿಂದ ಸಾಮಾನ್ಯ ಅಗ್ನಿ, ಸಾಮಾನ್ಯ ಅಗ್ನಿ ಗೊತ್ತಲ್ಲ, ಅಂಧಕಾರಕ ವಿರೋಧಿನೇ. ಸಾಮಾನ್ಯ ಅಗ್ನಿ ಅಂಧಕಾರಕ ವಿರೋಧಿನೇ, ಇದು ಗೊತ್ತಾಗ್ತಾನೆ. ಇಲ್ಲಿ ಹೇಳ್ಯಾರ, ಇಲ್ಲ ನಿಮ್ಮ ಮುಂದೆ ಪುಸ್ತಕ ಐತಿಲ್ಲ, ಗ್ರಂಥ ಐತಿ, ಅದ್ರಾಗ ಹೇಳ್ಯಾರ. ಏನು ಹೇಳ್ಯಾರ? अंधकार तेज के सामान्य रूप में आश्रित रहता है. दूसरे कड़े याद सामान्य तेज अंधकार का विरोधी नहीं ಅಂತ ಹೇಳ್ಯಾರ. ಅದು ಹೇಳ್ಯಾರಿಲ್ಲ, ತಿಳಿತಾನ? ಅದು ಓದೋದಾಯ್ತು, ಹೇಳೋದು ಆತ, ಖರೆ ತಿಳಿಯೋದು ತಿಳಿದಾಗ ಜ್ಞಾನ ಆಗೋದು, ತಿಳಿಯೋದಾಗೋದ. ಬರ್ದಾರ ಓದೋದು ಓದಕ್ಕೂ ಬತ್ತ, ಹಂಗಂದ್ರೆ ಏನು? ಅಂದರೆ ಸಾಮಾನ್ಯ ತೇಜ अंधकार का विरोधी नहीं. ಅದರಂತೆ तैसे अज्ञान भी चेतन के सामान्य रूप के आश्रित होके रहता. ಇದಾದ ಬಿಡು, ಇಲ್ಲಿ ರಿಟರ್ನ್ ತೋಳೋಣ. ಏನ ಸಾಮಾನ್ಯ ತೇಜ ಅಂಧಕಾರಕ ವಿರೋಧಿನೇ ಅಂದ್ರ ಅದು ಏನು ಗೊತ್ತಂದ್ರೆ, ಸಾಮಾನ್ಯ ತೇಜ್ ಅಂದ್ರೆ ಅಗ್ನಿ, ಬೆಂಕಿ, ಗೊತ್ತಾಗ್ತಿಲ್ಲ? ಅದು ಸಾಮಾನ್ಯ ಏನು ಐತಲ್ಲ, ಅದು ಕತ್ತಲಿಗೆ ವಿರೋಧ ಇಲ್ಲ ಅಂತ ಹೇಳಿದ್ರು ಅವ್ರು. ಹಿಂಗೆ ಬಿಡಿಸಿ ಹೇಳಿದ್ರೆ ಹಿಂಗೆ ಅರ್ಥ ಹಿಂಗ ಆತ. ಹಂಗಂದ್ರೆ ತಿಳಿತೇನಂತ ಇಲ್ಲ, ತಿಳಿತು ಏನು? ಈಗ ಕಟ್ಟಿಗೆ ಒಳಗೆ ಒಂದು ಸಾಮಾನ್ಯ ತೇಜ್ ಇರ್ತೈತಿಲ್ಲ, ಅದು ಕತ್ಲಕ್ಕೆ ವಿರೋಧಿ ಆಗುದಿಲ್ಲ. ಏನಂದ್ರ ಕಟ್ಟಿಗೆ ಒಳಗ ತೇಜ್ ಇರ್ತೈತಿ, ಅದು ಕತ್ಲಕ್ಕೆ ವಿರೋಧಿ ಆಗುದಿಲ್ಲ. ಅಂದರೆ ಕಟ್ಟಿಗೆ ಇಟ್ಟ ಯಾಕೆ ತಗೋತಿ? ಬೆಕ್ಕ ತಗೋ, ತೇಜ ಶರೀರದೊಳಗ. ಕಲ್ಲು ತಗೋ, ಕಬ್ಬಣ ತಗೋ. ಕಲ್ಲ ಕಬ್ಬಣ ಯಾಕ? ಜ್ವಾಳದ ಕಾಳು, ಗೋಧಿ ಕಾಳು ತಗೋ. ಏನಂದ್ರೆ ನಾವು ತಿನ್ನೋ ಜ್ವಾಳ, ಗೋಧಿ, ಕಡ್ಲಿ, ಅದ್ರಾಗ ಏನು ಅನ್ನದ? ಏನು? ಸಾಮಾನ್ಯ ಅಗ್ನಿ. ನಿಂತ್ಕೊಂಡು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಮರದೋಳಿ ಹೋದು ಅನಲನು, ಆ ಮರವು ಅನಲನಲ್ಲಿರದ ಪರಿಯಂತೆ ಉದಾಹರಣೆ ಕೊಡ್ತಾರೆ. ಮರದೋಳಿ ಹೋದು ಅನಲ, ಅನಲ ಅಂದ್ರೆ ಬೆಂಕಿ, ಮರ ಅಂದ್ರೆ ಗಿಡ, ಗಿಡದಾಗ ಬೆಂಕಿ ಐತಾರ. ನಿಂತ್ಕೊಂಡ್ರು ಏನಂತೀರಿ? ಗಿಡದಾಗ ಬೆಂಕಿ ಐತಿ, ಒಣ ಕಟ್ಟಿಗೆ ಆಗಲ್ಲ. ಮತ್ತೆ ನಾವು ಹೇಳಿದಾಗ ಒಣ ಕಟ್ಟಿಗೆ ಈಗೇನು ಹಸ ಸಿಗತ್ತಿರ್ತೈತಲ್ಲ, ಆ ಗಿಡದಾಗ ಹೇಳ್ತೀನ. ಮರದೋಳಿ ಹೂದು ಅನಲ, ಆ ಮರವು ಅನಲನಲ್ಲಿರದ ಪರ್ಯಂತೆ. ಇದು ದೊಡ್ಡ ಮಾತಾದ ಬಿಡನೆ. ದಿನ ನಾವೇನು ತಿತ್ತೇವಲ್ಲ, ಜ್ವಾಳ, ಗೋಧಿ, ಕಡ್ಲಿ, ಶೇಂಗಾ, ಎಲ್ಲ ಧಾನ್ಯಗಳೇನಿದಾವಲ್ಲ, ಅವುಗಳಲ್ಲಿಯೂ ಕೂಡ ಬೆಂಕಿ ಐತಿ ಅಂತ ಅರ್ಥ. ಐತೆ ಇಲ್ಲ? ಐತಿ. ಹೆಂಗೈತಿ? ಸಾಮಾನ್ಯ ರೂಪದಿಂದ ಐತೆ ಅಂತ ಹೇಳ್ಯಾರಂತ. ಸಾಮಾನ್ಯ ರೂಪದಿಂದ ಐತಿ. ಸಾಮಾನ್ಯ ರೂಪದಿಂದ ಹೆಂಗೆ ಐತೆ ಅಂತ ಕೇಳ್ದಂದ್ರೆ ನೀವೇನು ಬೆನ್ನ ಬಿಡುವಾಗಿಲ್ಲ, ತಿಳಿಯೋತನ ಬೆನ್ನ ಬಿಡೋದನ್ನ. ಅಂದರೆ ಕೇಳಿ,
ಇಡೋ ತನ ಏನು ಹೇಳಿ ಜೋಳ ಗೋಧಿ ಕಡ್ಲಿ ಶೇಂಗಾ ಎಲ್ಲ ನಾವೇನು ತಿಂತೀವಲ್ಲ ಕಾಳ ಕಡಿ ಧಾನ್ಯಗಳಲ್ಲಿ ಕೂಡ ಆ ಅಗ್ನಿ ಬೆಂಕಿ ಸಾಮಾನ್ಯ ರೂಪದಿಂದ ಐತಿ ಅಂತ ಹೇಳಿದೆ. ಹೌದಾ? ಈ ಕಟ್ಟಿಗೆ ಐತಿ, ಕಟ್ಟಿಗೆ ತಿಕ್ಕಿದ್ರೆ ಬೆಂಕಿ ಐತಿ, ಇದು ಗೊತ್ತದೆ ಎಲ್ಲರಿಗೆ. ಅದಂತೂ ಪ್ರಸಿದ್ಧ ಐತ. ಕಲ್ ಬಡಿದ್ರು ಬೆಂಕಿ ಅದ ಕಲ್ಲಿಗೆ ಬಡಿದ್ರು ಕಿಡಿ ಹೇಳ್ತಾವ, ಕಬ್ಬಣಕ್ಕೆ ಬಡಿದ್ರು ಕಿಡಿ ಇದು ದೊಡ್ಡ ಮಾತಲ್ಲ. ಕಾಳಪ್ಪ ನಾವು ಬಾಯಾಗ ಹಾಕೊಂಡು ಮೆಲಿತೀವಲ್ಲ ಅದು ಅದ್ರಾಗ ಐತಿ ಬೆಂಕಿ. ಅಂದರೆ ಇದು ಯಾವಾಗ ಗೊತ್ತಾಕತಿ ಅಂತ ಕೇಳಿದ್ರೆ ಹಂಗೆ ಗೊತ್ತಾಗೋದಿಲ್ಲ ಅದ. ಇದು ಗೊತ್ತಾಗೋದು ಯಾವಾಗ ಅಂದ್ರೆ ಇದನ್ನ ಬೀಜ ರೂಪದಿಂದ ಭೂಮಿಯಾಗ ಬಿತ್ತದ. ಈ ಜ್ವಾಳ ಗೋಧಿ ಹೊಲದಾಗ ಬಿತ್ತತಾರ ಇಲ್ಲ? ಬಿತ್ತತಾರ ಅಂದ್ರೆ ಗೊತ್ತಾಯ್ತಾರ, ಬೀಜ ಹಾಕ್ತಾರ. ಬಿತ್ತೋ ಟೈಮ್ನಾಗ ಬೀಜ ಹಾಕುವಾಗ ಈಗ ಜ್ವಾಳ ಬಿತ್ತಾರ ತಿಳಿ, ಜ್ವಾಳ ಗೊತ್ತಾಯ್ತಿಲ್ಲ? ಜ್ವಾಳದ ಕಾಳ ಅದು ನೋಡಿ, ಇಲ್ಲ ಕಾಳ ಹೆಂಗಿರ್ತೈತಿ? ಗುಂಡಕ್ಕಿರ್ತೈತಿ, ಒಂದಿಷ್ಟು ಮೂಗಿರ್ತೈತಿ, ಅದಕ್ಕೆ ಇರ್ತೈತಿಲ್ಲ. ಆ ಮಳಿಕೆಯಲ್ಲಿ ಹೊಡಿತೈತಿ, ಏನ್ ಈ ಕಡೆ ಹಿಂದೆ ಹೊಡಿತೈತಿ? ಇಲ್ಲ, ಮೂಗಿನಾಗ ಹೊಡಿದದ. ಆ ಮೂಗೇನೈತಲ್ಲ ಕಾಳಿಗೆ ಅಲ್ಲೇ ಮಳಿಕೆ ಹೊಡಿತೈತಿ. ಆದ್ರೆ ಬಿತ್ತುವಾಗ ಅದು ಅವೇನು ಬಿತ್ತವಾದ್ರ ಮೂಗು ಮ್ಯಾಲಿ ಮಾಡಿಟ್ಟಾನೆ, ಹಿಂಗೆ ಮಾಡಿ ಉಗದ್ ಬಿಡ್ತಾನೆ, ಚೆಲ್ಲಿ ಬಿಡ್ತಾನೆ. ಹಿಂಗೆ ಆ ಉಗದ ಟೈಮ್ನಾಗ ಏನಾಕತ್ತೆ ಅಂದ್ರೆ ಆ ಕಾಳ ಹೋಗಿ ಒಮ್ಮೆ ಮೂಗು ಈ ಕಡೆ ಮಾರಿ ಆಗ್ಯಾರ ಬೀಳ್ಬೇಕು, ಹಿಂಗೆ ಆ ಕಡೆ ಮಾರಿ ಆಗಿ ಹಿಂಗೆ ಈ ಕಡೆ ಮಾರಿ ಆಗ್ಯಾರ ಬೀಳ್ಬೇಕು. ಒಮ್ಮೆ ಮಿಟ್ಟ ಅಲ್ಲ, ಮೂಗು ತೆಳಗ ಮಾಡಿಬಿಡ್ತಾರೆ, ಡಬ್ ಮೂಗು ತೆಳಗ ನೆಲಕ್ಕೆ. ಮತ್ತು ಮೊಳಕೆಯಲ್ಲಿ ಹೊಡೆಯೋದು ತೆಳಗ ನೆಲಕ್ಕೆ ಆ ಕಡೆ ಹೊಡಿಬೇಕದ, ಆದ್ರೆ ಹಿಂಬಾಗ ಹೊಡೆಯಿಲ್ಲ. ಆದರೆ ಮೂಗು ಕೆಳಗ ಮಾಡಿ ಬಿದ್ದೈತಿ ಕಾಳ, ಅದು ಮಳಿಕೆ ಹೊಡಿತೈತಿ ಕೆಳಗೆ ಹೊಡೆದ್ರು ಕೂಡ ಮತ್ತದು ಹಿಂಗೆ ಮಾಡಿ ಹಿಂಗೆ ಮತ್ತೆ ಮ್ಯಾಲೆ ಬರ್ತೈತೆ. ಯಾಕೆ ಬರ್ತೈತಿ? ಅಗ್ನಿ ಧರ್ಮ ಯಾಕೆ ಬರ್ತೈತಿ ಅಂದ್ರ ಅಗ್ನಿಯ ಧರ್ಮ ಊರ್ಧ್ವಮುಖ ಐತಿ. ಅಗ್ನಿಯ ಧರ್ಮ ಏನೈತಿ? ಮೇಲ್ಮುಖವಾಗಿ, ಊರ್ಧ್ವಮುಖ ಮೇಲ್ಮುಖವಾಗಿ ಉರಿಯುತ್ತದೆ. ಏನ ನಿಜಗಳು ಒಂದು ಮಾತು ಹೇಳ್ಯಾರ, ಬ್ಯಾಡಿ. ಅಂದರೆ ಅಂದರೆ ಊರ್ಧ್ವಮುಖವಾಗಿ ಉರಿತೈತಿ. ಊರ್ಧ್ವಮುಖವಾಗಿ ಉರಿತೈತಿ ಅಂತ ನಿಮ್ಗೆ ನೋಡ್ಬೇಕಂದ್ರೆ ಈಗ ಒಂದು ಕಡ್ಡಿ ತಗೊಂಡು ಪರಿ ಕೊರದು ಆ ಮಂಕ್ ಇರ್ತೈತಲ್ಲ ಆ ಕಡ್ಡಿ ಹೆಂಗೆ ಹೇಳಿ ಇಲ್ಲಿ ಉರಿ ಹಿಂಗೆ ಹೇಳಿರ್ತೀರಿ ಮ್ಯಾಲೆ, ಅದನ್ನ ಹಿಂಗೆ ಮಾಡಿ ಮ್ಯಾಲೆ ಬಿಡುತ್ತೇವೆ, ಹಿಂಗೆ ಮಾಡಿ ಮತ್ತು ಮೇಲೆ ಬರ್ತೈತೆ. ಅದ್ರ ಮಂದಿ ಏನು ಅರ್ಥ ಆಯ್ತು ಅಂದ್ರೆ ಅಗ್ನಿ ಮೇಲ್ಮುಖವಾಗಿನ ಉರಿತೈತಿ. ಅದಕ್ಕೆ ಆ ಮೊಳಕೆ ಅದು ಕೆಳಗ ಮಾರಿ ಉಗಿ ಉತ್ಪನ್ನ ಆದ್ರೂ ಅದನ್ನ ತಗೊಂಡು ಮ್ಯಾಲಿಗೆ ಬರ್ತೈತಿ. ಅದ್ರಾಗ ಅಗ್ನಿ ಐತಿ ಅಂತಾನ ಈಶ್ವರ ಸೃಷ್ಟಿ ಹಿಂಗೆ ಮಾಡ್ಯಾನ, ಅದನ್ನ ಇಟ್ಟಾನತ್ತ ಪಡಿತೀವಿ ಮಳಿಕೆ ಮ್ಯಾಲೆ ಬರ್ತೈತಿ. ಇಲ್ಲಂದ್ರೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅರ್ಥಾರ್ಥ ಸಾಮಾನ್ಯ ಅಗ್ನಿ ಹೀಗೆ ಎಲ್ಲದರಲ್ಲಿ ಐತಿ. ಅದಕ್ಕೆ ಸಾಮಾನ್ಯ ರೂಪ ಕರ್ಕೆ ಅವನ್ करताने तेज सामान्य तेज अंधकार का विरोधी नहीं. ಅದಕ್ಕೆ रूप के अस्तित्व के रहता है. तैसे ಎಲ್ಲಿ ಬಂದಿದೆ ಈಗ टिप्पणी तैसे टिप्पणी में अदर टिप्पणी ಇದೆ ಈಗ तैसे तेज के गुण रूप के आवरण करताने अदागैते
अंधकार तेज के सामान्य रूप के आश्रित होके रहता है. ಅಂಧಕಾರ ಏನು ಮಾಡ್ತೈತಿ ಅಗ್ನಿಯ ಸಾಮಾನ್ಯ ರೂಪವನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ ಅದೆಲ್ಲ ಯಾಕೆ ಅದಕ್ಕೆ ವಿರೋಧಿ ಅಲ್ಲ ಅದು. ಅವ್ರು ತಾಯಿಗೂ ವಿಷಯ ಕರೆ, ತಾಯಿಗೂ ವಿಷಯ ಕರೆ ಅಂದ್ರೇನು ಅದನ್ನ ವಿಷಯ ಏನು ಹೇಳ್ತಾರೆ ನೋಡು, ಅಂದ್ರೆ ಅದನ್ನೇ ವಿಷಯ ಮಾಡ್ತೈತಿ. ಗೊತ್ತಾಗ್ತಾ ಇದೆ ಏನು ಗೊತ್ತಾಗ್ತದೆ? ಏನು ಗೊತ್ತಾ? ಏನು ಗೊತ್ತಾಗೇ ಇಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅವರು, अंधकार तेज के सामान्य रूप के आश्रित होके रहता है. ಏನು ಅಂಧಕಾರ ಅಂದ್ರೆ ಕಾತ್ತಲಿ, ತೇಜ್ ಅಂದ್ರೆ ಅಗ್ನಿ ಬೆಂಕಿ, ಅದರ ಸಾಮಾನ್ಯ ರೂಪವನ್ನು ಆಶ್ರಯ ಮಾಡಿಕೊಂಡು ಇರ್ತೈತಿ. ತಿಳಿತಾ? ಇದೇನು ಮಾಡ್ತೈತಿ? ತಾಯಿಗೂ ಶೇಖರೆ ಅಂದ್ರೆ ಅದನ್ನೇ ವಿಷಯ ಮಾಡಿ ಡಾಪೆ ಅದ್ರ ವಿಷಯ ಮಾಡ್ತೈತೆ ಅಂತ ಗೊತ್ತಾತನದ? ಏನು ಗೊತ್ತೋ ಏನು ಗೊಣಗ್ತಾರೆ ಯಾರಿಗೂ ಗೊತ್ತು. ಅಂದರೆ ಈಗ ಇಟೋ ತನಕ ನಾವು ಅದ್ರ್ಯಾಡ್ ಹೇಳಿದ್ದೆಲ್ಲ ಪ್ರತಿಯೊಂದರಲ್ಲಿ ಬೆಂಕಿ ಐತಿ, ಬೆಂಕಿ ಕಾಳ ಕಡಿಯಲ್ಲಿ ಐತಿ ಅನ್ನೋದು ಆದರೂ ಗೊತ್ತ ಐತೇನೆ ಎಲ್ಲರಿಗೆ. ಕಾಳ ಕಡೆಯಾಗ ಬೆಂಕಿ ಐತಿ ಅನ್ನೋದು ಗೊತ್ತೈತೆ ಇಲ್ಲ? ಅಂದ್ರೆ ಯಾಕೆ ಗೊತ್ತಿಲ್ಲ ಅಂದ್ರೆ ಅದು ಅದನ್ನ ತೋರಗೊಡದಂತೆ ಮಾಡೈತದ. ಹಿಂಗದ ಹಿಂಗದ अंक याते सामान्य तेज अंधकार का विरोधी नहीं. ಅದಕ್ಕೆ ಆ ಸಾಮಾನ್ಯ ತೇಜ್ ಏನೈತಿಲ್ಲ ಅದು ಅದು ಅಂಧಕಾರಕ್ಕೂ ವಿರೋಧಿ ಅಲ್ಲ ಅದು. ತೈಸೆ ಅಜ್ಞಾನ ಬಿ ಚೇತನಕ್ಕೆ ಸಾಮಾನ್ಯ, ಇದು ದೃಷ್ಟಾಂತ ಕೊಟ್ಟಾರ ಅದನ್ನು. ಅಗ್ನಿದು ಸಾಮಾನ್ಯ ಅಗ್ನಿದು ದೃಷ್ಟಾಂತ ಕೊಟ್ಟಾರ. ಅದರಂತೆ ಅಜ್ಞಾನ ಏನೈತಿಲ್ಲ चेतन के सामान्य प्रकाश के आश्रित होके रहता है. ಅಲ್ಲಿ ಹಂಗ ಅಲ್ಲಿ ಸಾಮಾನ್ಯ ಅಗ್ನಿಯನ್ನು ಆಶ್ರಯ ಇದು ಇದು ಮಾಡ್ಕೊಂಡನ ಇವು ಇರ್ತೈತಿಲ್ಲ ಅದಲ್ಲಿ ಕತ್ತಲಿ. ಅದೇ ಆ ರೀತಿಯಲ್ಲಿ ಅಜ್ಞಾನ ಕೂಡ ಆ ಚೇತನದ ಸಾಮಾನ್ಯ ಪ್ರಕಾಶವನ್ನು ಆಶ್ರಯ ಮಾಡ್ಕೊಂಡಿರ್ತೈತೆ. ತಾಯಿಗೂ ಶೇಖರೆ ಚೇತನ ಸಾಮಾನ್ಯ ಚೇತನವನ್ನು ಆಶ್ರಯ ಮಾಡ್ಕೊಂಡಿದ್ದು ಆ ಅಜ್ಞಾನ ಅದನ್ನೇ ವಿಷಯ ಮಾಡಿತ್ತಂದ್ರೆ ಅದನ್ನೇ ತೋರಗೊಡದಂತೆ ಮಾಡೈತಿ, ತಿಳಿಗೊಡದಂತೆ ಮಾಡೈತಿ. ಹೌದಲ್ಲ? ವಿಷಯಕರಿ ಅಂದ್ರೆ ಅದಕ್ಕೆ ವೇದಾಂತದಲ್ಲಿ ಏನು ಅಂದ್ರೆ ಸ್ವಾಶ್ರಯ ಸ್ವವಿಷಯ ಪಕ್ಷ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇರಲಿ ಓಕೆ रहता है. और ताई विषय करे ಯಾತೆ ಸಾಮಾನ್ಯ ಚೇತನ್ ಅಜ್ಞಾನ ಕ ವಿರೋಧಿ ನೈ. ಆದ್ದರಿಂದ ಏನು ಕಂಡು ಬರ್ತಪ್ಪ ಅಂದ್ರೆ ಸಾಮಾನ್ಯ ಚೇತನ ಏನೈತಲ್ಲ ಅದು ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅಂತೇಳೇನ ಸುಸುಪ್ತಿಯಲ್ಲಿ ಬಂದದ್ದೇನು ಇದು ವಿಷಯ. ಸುಸುಪ್ತಿಯಲ್ಲಿ ಆತ್ಮನೂ ಅದಾನ, ಆತ್ಮನ ಪ್ರಕಾಶನೂ ಐತೆ, ಅಜ್ಞಾನನೂ ಐತೆ. ವಿರೋಧಿ ಇದ್ರಲ್ಲಿ ಹೆಂಗಿರ್ತಿತ್ತು ಇರ್ತಿದ್ದಿಲ್ಲ. ಇಟ್ಟ ಟಿಪ್ಪಣಿ ಮುಗೀತು. ಏನು ಅಜ್ಞಾನಕ ವಿರೋಧಿನೇ ಏನು ಹೇಳಿದ್ರು? ಆತ್ಮನ ಸ್ವರೂಪ ಪ್ರಕಾಶ ಅಜ್ಞಾನಕ್ಕೆ ವಿರೋಧಿ ಇಲ್ಲ. ಉಲ್ಟ ಆತ್ಮಕ ಸ್ವರೂಪ ಪ್ರಕಾಶ ಅಂದರೆ ಈಗ 120ನೇ ಟಿಪ್ಪಣಿ ಮುಗಿದ ಮೇಲೆ ಮುಂದೆ ಟಿಪ್ಪಣಿ ಆದ ನಂತರದಲ್ಲಿ ನಾವು ಇದ್ದೇವೆ. ಅರ್ಥಾತ್ 85ನೇ ಅಂಕ, ಅದರಲ್ಲಿ 120ನೇ ಟಿಪ್ಪಣಿ ದಾಟಿದ್ದೇವೆ. अज्ञान का विरोधी नहीं, उल्टा आत्मा का स्वरूप प्रकाश ज्ञान का साधक है. ಆದ್ದರಿಂದ ಏನಪ್ಪ ಅದು ವಿರೋಧಿಯರೇ ಇಲ್ಲ,
उल्टा आत्मा का स्वरूप प्रकाश अज्ञान का साधक ಐತೆ ಅದು ಹೆಂಗ ಇರುವುದೇ ಬಿಡ ಅಂತೇಳಿ ಸುಮ್ಮೈತೆ ಏನು ಮಾಡಂಗಿಲ್ಲ ಅದಕ್ಕೆ इस अभिप्राय ही वेदांत शास्त्र में कया इದೇ ಅಭಿಪ್ರಾಯದಿಂದ ವೇದಾಂತ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ सामान्य चैतन्य अज्ञान का विरोधी नहीं सामान्य चैतन्य अज्ञान के विरोधी ಇಲ್ಲ किंतु विशेष चैतन्य अज्ञान का विरोधी है सामान्य चैतन्य अज्ञान विरोधी अಲ್ಲ किंतु विशेष चैतन्य ही अज्ञान का विरोधी है विशेष चैतन्य विरोधी ऐति व्यापक जो चैतन्य सो सामान्य चैतन्य कहिए सामान्य चैतन्य ಅಂದ್ರೆ ಏನು ವ್ಯಾಪಕವಾದ ಚೈತನ್ಯಕ್ಕೆ ಸಾಮಾನ್ಯ ಚೈತನ್ಯವೆನ್ನುತ್ತಾರೆ ಸರ್ವದರಲ್ಲಿ ಇರುವುದಕ್ಕೆ ಸಾಮಾನ್ಯವೆನ್ನುತ್ತಾರೆ ಅದಕ್ಕೆ ಸೋ ಸಾಮಾನ್ಯ ಚೈತನ್ಯಕ್ಕೆ वृत्ति में स्थित जो चैतन्य ವ್ಯಾಪಕವಾಗಿರೋ ಚೈತನ್ಯಕ್ಕೆ ಸಾಮಾನ್ಯ ಚೈತನ್ಯ ಅಂದ್ರೆ ವೃತ್ತಿಯಲ್ಲಿ ಇದ್ದಂಥ ಯಾವ ಚೈತನ್ಯ ಐತಿಲ್ಲ ಸೋ ವಿಶೇಷ ಚೈತನ್ಯ ಕೈಗೆ ಎಲ್ಲದರಲ್ಲಿ ಹೆಂಗೆ ಅಗ್ನಿಗತೆ ಸಾಮಾನ್ಯ ಎಲ್ಲದರಲ್ಲಿ ತುಂಬಿಕೊಂಡೈತಲ್ಲ ಅದಕ್ಕೆ ಸಾಮಾನ್ಯ ವೃತ್ತಿಯಲ್ಲಿ ಇದ್ದದ್ದು ವಿಶೇಷ ಚೈತನ್ಯ ಸರ್ವದರಲ್ಲಿ ಸಾಮಾನ್ಯ ಚೈತನ್ಯ ಕಾಳ ಕಡಿ ಎಲ್ಲದರಲ್ಲಿ ತುಂಬಿಕೊಂಡೈತೆ ಆದರೆ ಅಗ್ನಿ ಸಾಮಾನ್ಯ ರೂಪದಲ್ಲಿ ಎಲ್ಲದರಲ್ಲಿ ಒಲೆಯೊಳಗಿದ್ದ ಕಟ್ಟಿಗೆಯಲ್ಲಿ ವಿಶೇಷ ಐತೆ ಹಿಂಗ ಅದರಂತೆ ಇಲ್ಲಿ ವೃತ್ತಿಯಲ್ಲಿದ್ದಂಥ ಚೈತನ್ಯ ವಿಶೇಷ ಚೈತನ್ಯ ಅಂತ ಹೇಳಲ್ಪಡುತ್ತದೆ ಜೈಸೆ ಕಾಸ್ಟ್ में स्थित जो सामान्य अग्नि कटिಗೆಯಲ್ಲಿ ಐತಲ್ಲ सामान्य अग्नि सो अंधकार का विरोधी नहीं है ಅದು ಕಟ್ಟಿಗೆಯಲ್ಲಿ ಸಾಮಾನ್ಯ ರೂಪದಿಂದ ಏನೈತಲ್ಲ ಅದು ಕತ್ತಲಿಗೆ ವಿರೋಧಿ ಇಲ್ಲ ಮತನ್ से प्रकट किया जो अग्नि है ಕಟ್ಟಿಗೆ ತಿಕ್ಕದಾಗ ಅಲ್ಲಿ ಪ್ರಕಟ ಆಗತ್ತೆ ಅಗ್ನಿ सो वृत्ति में स्थित बत्ती में स्थित होके अंधकार का विरोधी ಆವಾಗ ಅದು ಕಟ್ಟಿಗೆ ಹಚ್ಚಿಕ್ಕದಾಗೇನ ಬೆಂಕಿ ಉತ್ಪನ್ನ ಆಕತಿ ಅದನ್ನು ಬತ್ತಿಯಲ್ಲಿ ಹಚ್ಬೇಕಾಕತಿ ಬರೀ ಅಟ್ಟ ಅಲ್ಲೇ ಇದು ಆದ್ರೆ ಅದು ಕತ್ತಲಿಗೆ ಇದು ಮಾಡೋದಿಲ್ಲ ಅದನ್ನು ಮಾತ್ರ ಉರಿ ಹಬ್ಬಿಸಿ ಅದನ್ನು ಬತ್ತಿಯಲ್ಲಿ ಹಚ್ಚಬೇಕಾಗತ್ತೆ ಹೇಗೆ आवाज अंधकार का विरोधी है तैसे व्यापक चैतन्य अज्ञान का विरोधी नहीं भी है ಅದರಂತೆ व्यापक चैतन्य अज्ञान विरोधी ಇಲ್ಲ परंतु वेदांत विचार से अंतःकरण की जो ब्रह्माकार वृत्ति हुई है ಏನೋ ವೇದಾಂತ ವಿಚಾರ ಅಂದರೆ ಈಗ ವೇದಾಂತ ಎಲ್ಲ ಇವುಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ವೃತ್ತಿಯಲ್ಲಿ ಅಂತಃಕರಣದ ವೃತ್ತಿ ಬ್ರಹ್ಮಾಕಾರವಾಗಿ ಪರಿಣಮಿಸುತ್ತದೆ ताके विषय स्थित चैतन्य अज्ञान का विरोधी है आ चैतन्य अहम ब्रह्मास्मि उदय आयतಲ್ಲ ಅದು ಅಜ್ಞಾನವನ್ನು ನಾಶ ಮಾಡಿಬಿಡ್ತೈತಿ इस रीति से केवल चैतन्य अज्ञान का विरोधी नहीं ಈ ರೀತಿಯಾಗಿ ಕೇವಲ ಚೈತನ್ಯ ಏನೈತಲ್ಲ ಅದು ಅಜ್ಞಾನಕ್ಕೆ ವಿರೋಧಿ ಅಲ್ಲ वृत्ति सहित चैतन्य अज्ञान का विरोधी है अथवा चैतन्य सहित वृत्ति अज्ञान का विरोधी ಏನು ಹೇಳಿದ್ರು ಇಲ್ಲಿ वृत्ति सहित चैतन्य अज्ञान का विरोधी है अथवा चैतन्य सहित वृत्ति अज्ञान का विरोधी है क्वेश्चन मार्क ಐತೆ ಅಲ್ಲಿ ಅಂದ್ರೆ ಅದ್ರ ಮೇಲೆ 121ನೇ ಟಿಪ್ಪಣಿನೂ ಕೊಟ್ಟಾರ ಪ್ರಶ್ನಾರ್ಥಕ ಐತಲ್ಲ 121ನೇ ಟಿಪ್ಪಣಿ ಈ 121ನೇ ಟಿಪ್ಪಣಿ अवच्छेदवाद में वृत्ति सहित चैतन्य व चैतन्य सहित वृत्ति
ವಿಶೇಷ ಚೈತನ್ಯ ಅದು ಮತ್ತು ಕಲ್ಪಿತ ವಿಶೇಷ ಚೈತನ್ಯ ಕೈಯೇ ಏನಂದ್ರು ಸ್ವಜ್ಞಾನ का ವಿರೋಧಿ है ಅಂದರೆ ಅವಚ್ಛೇದವಾದ ಅಂದರು. ಅವಚ್ಛೇದವಾದ ಅಂದ್ರೆ ಗೊತ್ತೈತೆ? ಹಲೋ, ಅವಚ್ಛೇದವಾದ ಹೇಳೇ ನಾ ಎಷ್ಟೋ ಸಲ ಹೇಳಿ ಅದು ಗೊತ್ತೈತೆ ಅನ್ನೋದು ಮತ್ತೆ ಕೇಳಿದೆ ಅಷ್ಟೇ. ಗೊತ್ತಿಲ್ಲ ಗುಣಾಚಾರ್ಯ ಸುಮ್ಮನೆ ನೀವು ಹೇಳ್ಕೊತ ಹೋಗೋದ, ನಾವು ಕೇಳ್ಕೊತ ಹೋಗ್ತೀವಿ. ಅಂದರೆ ಅವಚ್ಛೇದವಾದ ವಾಚಸ್ಪತಿ ಮಿಶ್ರ ಅವರು ಭಾಂತಿ ನಿಬಂಧ ಅಂತ ಗ್ರಂಥ ಬರೆದಿದ್ದಾರೆ. ಹೌದಾ? ಇನ್ನೊಂದು ಅವನು ಸಿಗ್ನಲ್ ಏನು ಕೊಟ್ಟಿದ್ದೀನಿ, ಲಗ್ನ ಆಗಿ 50 ವರ್ಷ ಆದ್ರೆ ಲಗ್ನ ಆದದ್ದ ಗೊತ್ತಿಲ್ಲ. 50 ವರ್ಷದ ಮೇಲೆ ಹೇಳ್ತೀನಿ ಕೇಳಿದ್ರೆ ಯಾರದಿ ಅಂತೀವಿ. ಅಂದ್ರೆ ಅಲ್ಲಿ ತನ ಬರೀ ಇದ್ರಾಗ ತನ್ಮಯ ಇದ್ದ. ಅವ್ರು ಏನು ಮಾಡ್ಯಾರಂದ್ರೆ ವ್ಯಾಸರು ಬ್ರಹ್ಮಸೂತ್ರ ಬರ್ದಾರ. ವ್ಯಾಸರ ಬ್ರಹ್ಮಸೂತ್ರ ಬರ್ದರು. ಆ ಬ್ರಹ್ಮಸೂತ್ರದ ಮೇಲೆ ಶಂಕರಾಚಾರ್ಯರು ಭಾಷ್ಯ ಬರೆದರು. ಹೌದಿಲ್ಲ? ಶಂಕರಾಚಾರ್ಯ ಭಾಷ್ಯ ಬರೆದರು. ಆ ಭಾಷ್ಯದ ಮೇಲೆ ಅವರು ಈ ಭಾಕ್ತಿ ನಿಬಂಧ ವ್ಯಾಖ್ಯಾನ ಮಾಡ್ಯಾರ. ಅದು ವ್ಯಾಖ್ಯಾನ ಮಾಡುವಾಗ ನೋಡಲ್ಲ ಎಷ್ಟು ವರ್ಷ, 50 ವರ್ಷ ತನಕ ಅದು ಹೇಳ್ತೀನ ಗೊತ್ತಿಲ್ಲ. ಅದು ಅಂದ್ರೆ ಎಷ್ಟು ಅಧ್ಯಾತ್ಮದೊಳಗೆ ತನ್ಮಯ ಆಗಿರ್ಬೇಕು. ಅಂದ್ರೆ ಅದಕ್ಕೆ ಅವರು ಅದ ಬ್ರಹ್ಮಸೂತ್ರ ಶಂಕರ ಭಾಷ್ಯದ ಮೇಲೆ ಭಾಕ್ತಿನಿ ಬಂದೆ. ಅದು ಎರಡು ಭಾಗ ಐತೆ. ಅದು ಈಗ ಐತೆ ನಮ್ಮ ಕಾಶಿಯಾಗ ಅಭ್ಯಾಸ ಮಾಡುವಾಗ ಐತೆ ಅದು 2 ಪಾಠ. ಅದಕ್ಕೆ ಅಲ್ಲಿ ಅವಚ್ಛೇದವಾದ ಒಪ್ಪಿದ್ದಾರೆ ಅವರು. ಅವಚ್ಛೇದವಾದ ಅಂತಂದ್ರೆ ಅದರ ಗೊತ್ತೇನ? ಅವಚ್ಛೇದವಾದ ಅಂದ್ರೆ ಅದಕ್ಕಂತಾರಂದ್ರೆ ಸಾಮಾನ್ಯ ಜೀವೇಶ್ವರ ಸ್ವರೂಪ ಹೇಳುವಲ್ಲಿ ಜೀವ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು ಅಂತ ಕೇಳಿದರೆ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತಾರ. ಏನಂತಾರ? ಅಂತಃಕರಣ ವಿಶಿಷ್ಟ ಚೇತನ ಅಂದ್ರೆ ಆ ಚೇತನ ಬ್ರಹ್ಮಚೇತನ ಅಂತಃಕರಣ ಎರಡು ಕೂಡ್ಯಾವ. ವಿಶಿಷ್ಟ ಅಂದ್ರೆ ಕೂಡ್ಯಾವ. ವಿಶೇಷಣ ವಾಲೇಕು ವಿಶಿಷ್ಟ ಕೈಯೇ ಹಿಂಗೆ ಲಕ್ಷಣ ಐತೆ. ಜೀವ ಅಂದ್ರೆ ಇದಕ್ಕೆ ಒಂದು ಅಂತಃಕರಣ ಒಂದು ಚೇತನ ಎರಡು ಕೂಡ್ಯಾವ. ಅಂತಃಕರಣ ಚೇತನ ವಿಶೇಷ ಐತಿ, ಅಂತಃಕರಣ ವಿಶೇಷಣ ಐತಿ. ಅದು ವಿಶಿಷ್ಟ ಆಗಿ ಜೀವ ಅಂತ ಹೇಳಿಸ್ಕೊಂಡೈತಿ. ಮತ್ತು ಈಶ್ವರ ತರ್ಕಂತಾರೆ ಅಂತ ಕೇಳಿದ್ರೆ ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರ ಅಂತಾರೆ. ಮಾಯಾ ಮತ್ತು ಬ್ರಹ್ಮಚೇತನ ಅದು ಬ್ರಹ್ಮಚೇತನವೇ ವಿಶೇಷ ಐತಿ, ಮಾಯಾ ವಿಶೇಷಣ ಐತಿ. ವಿಶೇಷಣ ವಾಲೇಕು ವಿಶಿಷ್ಟ ಕೈಯೇ ಅಂತ ಲಕ್ಷಣ ಐತಿ. ಅದು ಈಶ್ವರ ಅಂತ ಹೇಳಿಸ್ಕೋತೈತಿ. ಹಿಂಗೆ ಜೀವೇಶ್ವರ ಸ್ವರೂಪವನ್ನು ಹೇಳುವಾಗ ಅಲ್ಲಿ ಅವಚ್ಛೇದವಾದ ಇದಕ್ಕೆ ಶಾಸ್ತ್ರದಲ್ಲಿ ಜೀವೇಶ್ವರ ಸ್ವರೂಪವನ್ನು ಹೇಳುವಂಥ ಇಂಥವು ಇನ್ನೂ 2-3 ಅದಾವ. ಏನು ಅವಚ್ಛೇದವಾದ ಇದು ವಾಚಸ್ಪತಿ ಅವ್ರದ್ದು ಅವಚ್ಛೇದವಾದ. ಪಂಚದಶೀಕಾರ ವಿದ್ಯಾರಣ್ಯರು ಅವ್ರ ಆಭಾಸವಾದ ಅದಂತೂ ಗೊತ್ತೈತಿ. ಅದಿಲ್ಲ ಆಭಾಸವಾದ ಪ್ರಕಾರ ಜೀವ ಏನು ಗೊತ್ತಾ, ಈಶ್ವರ ಏನು ಗೊತ್ತಾ? ಗೊತ್ತೈತೆ?
ಯಾರಿಗೆ ಗೊತ್ತು, ಏನು ಗೊತ್ತು, ಏನು ಸುಡುಗಾಡು ಗೊತ್ತು. ಇವು ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸಿವು ಒಂದನೇ ತೇದಾಗನ ಹೆಂಗೆ ಎರಡು ಒಂದೇ ಎರಡು ಎರಡೇ ನಾಲ್ಕು ಎರಡು ಮೂರಲೇ ಆರು ತಂದಿಲ್ಲ ಅಂತ ಮಾತಿವು ತಿಳಿತಾ. ಎಲ್ಲಿ ಅಂದರೆ ಆಭಾಸವಾದ ಆಗ ಅವಚ್ಛೇದವಾದ ರೀತಿ ಹೇಳಿದೆ ಜೀವೇಶ್ವರ ಬಗ್ಗೆ. ಈಗ ಆಭಾಸವಾದದ ಬಗ್ಗೆ ರೀತಿ ಏನಂತ ಕೇಳಿದ್ರೆ ಅಲ್ಲಿ ಜೀವನ ಸ್ವರೂಪ ಹೆಂಗೆ ಹೇಳ್ತಾರಂದ್ರೆ ಆಭಾಸವಾದದಲ್ಲಿ ಅಂತಃಕರಣದ ಅಧಿಷ್ಠಾನ ಕೂಟಸ್ಥ ಚೈತನ್ಯ, ಅಂತಃಕರಣದಲ್ಲಿ ಆ ಚೈತನ್ಯದ ಆಭಾಸ, ಇವು ಮೂರು ಕೂಡಿ ಜೀವ ಆಭಾಸವಾದದಲ್ಲಿ ಹೇಳುತ್ತಾರೆ. ಈಶ್ವರತೆ ಅದಕ್ಕೆ ಹೇಳ್ತಾರೆ ಅಂದ್ರೆ ಮಾಯಾ, ಮಾಯಿಗೆ ಅಧಿಷ್ಠಾನ ಬ್ರಹ್ಮಚೇತನ, ಆ ಬ್ರಹ್ಮಚೇತನದ ಆಭಾಸ ಮಾಯೆಯಲ್ಲಿ ಇವು ಮೂರು ಕೂಡಿ ಈಶ್ವರ ಅಂತ ಹೇಳ್ತಾರೆ. ಅದನ್ನ कर्मी छाया कर्मी फलदेत नहीं चेतन में जोग. ಇವರು ನಿಶ್ಚಲ್ ದಾಸರಿಗೆ ಹೇಳ್ಯಾರ ಜೀವೇಶ್ವರ ಸ್ವರೂಪ ಹೇಳುವಾಗ ಒಂದ್ರದಾಗ ಎರಡು ಪಾಡು ದೇಹಲಿ ದೀಪಕ್ಕಿನೇ ಅಂತ ಹಿಂಗೆ ಮಾಡಿ ಹೇಳ್ಯಾರ. ಅದು ಇರಲಿ ಅಂತೂ ಈ ವಾದಗಳು ಗೊತ್ತಿರ್ಬೇಕು ನಮಗೆ. ಆಭಾಸವಾದ ಅಂದ್ರೇನು, ಅವಚ್ಛೇದವಾದ ಅಂದ್ರೆ ಇನ್ನೊಂದು ಐತೆ. ಇನ್ನೊಂದು ಯಾವುದು ಬಿಂಬ ಪ್ರತಿಬಿಂಬವಾದ ಐತಿ. ಈ ಜೀವೇಶ್ವರ ಬಗ್ಗೆನ ಬಿಂಬ ಪ್ರತಿಬಿಂಬವಾದ ಅಂತಂದ್ರೆ ಅದು ಯಾರಪ್ಪ, ಅವ್ರು ಯಾರು? ಅಂದರೆ ವಿವರಣಕಾರ, ವಿವರಣನು ಗ್ರಂಥ ಬರೆದವರು ಶ್ರೀ ಪ್ರಕಾಶಾತ್ಮ ಚರಣಮುನಿ ಅವ್ರ ಹೆಸರು. ಇವೆಲ್ಲ ಪಾರ ಅವ್ರ ಗ್ರಂಥ ಯಾವುದು, ಅವ್ರ ಹೆಸರೇನು, ಪೂರಾ ಅಡ್ರೆಸ್ ಹೇಳೇನು, ಹೋಗಿ ಭೇಟಿಯಾಗಿ ಬಾ ಬೇಕಂದ್ರೆ. ಅವರು ಬಿಂಬ ಪ್ರತಿಬಿಂಬವಾದವನ್ನು ಒಪ್ಪಿದ್ದಾರೆ. ಅವರು ಎರಡೇ ವಸ್ತು ಒಪ್ಪುತ್ತಾರೆ. ಏನತ್ತ? ಒಂದು ಬ್ರಹ್ಮಚೇತನದ, ಒಂದು ಮಾಯ ಅದ. ಮಾಯ ಇಲ್ಲ, ಮಾಯ ಒಪ್ಪುದಿಲ್ಲ ಅವರು. ಅಜ್ಞಾನದ ಏನು? ಒಂದು ಬ್ರಹ್ಮಚೇತನ, ಒಂದು ಅಜ್ಞಾನ ಇರೋ ಎರಡು ವಸ್ತು. ಆ ಮತ್ತೆ ಜೀವೇಶ್ವರನ ಹೆಂಗೆ ಹೇಳ್ತೀರಿ ನೀವು ಅಂತ ಅವ್ರನ್ನ ಕೇಳಿದರೆ ಅವ್ರೇನಂತಾರೆ, ಆ ಬ್ರಹ್ಮಚೇತನ ಐತಿಲ್ಲ, ಆ ಬ್ರಹ್ಮಚೇತನ ನೀ ಎದಿ ಇದ್ದ ನಿನ್ನಂಗೈತೆ, ನೀ ಎದಿಲ್ಲ ಹಂಗೈತೆ. ಅದು ಅಜ್ಞಾನ ಅನ್ನೋದೊಂದು ಒಂದು ಕನ್ನಡಿ ಇದ್ದಂಗೆ ಐತೆ. ನಿನ್ನ ಮಾರಿ ಮುಂದೆ ಕನ್ನಡಿ ಹೇಳಿದ ಕೂಡ ಏನಾಗತ್ತಪ್ಪ, ಅದರ ಪ್ರತಿಬಿಂಬ ಬೀಳ್ತತಿ. ಆ ಪ್ರತಿಬಿಂಬ ಏನೈತಲ್ಲ, ಪ್ರತಿಬಿಂಬಕ್ಕೆ ಜೀವನ್ನು, ಈ ಬಿಂಬಕ್ಕೆ ಈಶ್ವರ ಅನ್ನು ಅಂತ ಹೇಳ್ತಾರ. ಮತ್ತಿನ್ನೊಂದು ಮಹತ್ವದ ಮಾತು ಹೇಳ್ತಾರೆ. ಇವರೆಲ್ಲ ಏನದಾರಲ್ಲ, ಇವ್ರು ಅಂದ್ರೆ ಇಟೋತನ ಹೇಳ್ದವ್ರು ಅವಚ್ಛೇದವಾದಿಗಳು, ಆಭಾಸವಾದಿಗಳು. ಇವರೆಲ್ಲ ಜೀವನ ಸ್ವರೂಪವನ್ನ ಮಿಥ್ಯಾ ಅಂತ ಹೇಳ್ತಾರೆ, ಸುಳ್ಳು ಅಂತ ಹೇಳ್ತಾರೆ. ಆದರೆ ಈ ಬಿಂಬ ಪ್ರತಿಬಿಂಬವಾದಿ ಏನದಾರಲ್ಲ, ವಿವರಣಕಾರ ಶ್ರೀ ಪ್ರಕಾಶಾತ್ಮ ಚರಣಮುನಿಗಳು ಈ ಜೀವನನ್ನ ಮಿಥ್ಯಾ ಅನ್ನಂಗಿಲ್ಲ, ಅವರು ಸತ್ಯತಾರೆ. ವಿಲಕ್ಷಣತೆ ಇರ್ತೈತೆ ಅದಕ್ಕ. ಮತ್ತಿಷ್ಟೇ ಅಲ್ಲ, ಅದು ಬಿಂಬಕ್ಕಿಂತ ಭಿನ್ನಿಲ್ಲತಾರೆ. ಪ್ರತಿಬಿಂಬ ಬಿಂಬವನ್ನು ಈಗ ನಿನಗೆ ಹೆಂಗ ಕನ್ನಡಿ ಒಳಗೆ ಪ್ರತಿಬಿಂಬ ಐತಿ, ನೀ ಈ ಕಡೆದು ಇಲ್ಲ, ಹೌದಿಲ್ಲ? ಅದಕ್ಕೆ ನೀ ಈಗ ಇವರೆಲ್ಲ ಹೇಳಿದ ಆಭಾಸವಾದಿಗಳು ಏನು ಹೇಳ್ತಾರೆ ಅಂದ್ರೆ ಇವರು ಅದಕ್ಕೆ ಸುಳ್ಳತ್ತಾರೆ. ಅದಕ್ಕೆ ಆಭಾಸಕ್ಕೂ ಸುಳ್ಳತ್ತಾರೆ. ಆಭಾಸ ಅಂದ್ರೂ ಪ್ರತಿಬಿಂಬ ಒಂದಾದ, ಹೌದಲ್ಲ? ಹೆಂಗೆ ಸುಳ್ಳ ಅಂತ ನೀ ಕೇಳಿದೆ ಅಂದ್ರೆ ಅವ್ರು ಹೇಳ್ತಾರೆ, ಕನ್ನಡಿ ಹಿಡ್ದು
ಕುಂಕುಮ ಹಚ್ಕೋಬೇಕತಿ ಅದಲ್ಲ. ಮತ್ತು ಕುಂಕುಮ ಈ ಕಡೆಗೆ ಹತ್ತಂದ್ರೆ ನಡು ಹತ್ಬೇಕಲ್ಲ. ಅದಕ್ಕೆ ಕನ್ನಡಿ ಹಿಡ್ಕೊಂಡು ನೀ ಅಲ್ಲಿ ಹತ್ತೇನೆ ಅದಾಗ ಕನ್ನಡಿ ಆಗಿದ್ದದಕ್ಕೆ ಇಲ್ಲಿ ಹತ್ಕೋತೀಯ ಮತ್ತು ನೋಡ್ತೀಯ ಅಲ್ಲಿ ಅಂದ್ರೆ ಅದು ಸುಳ್ಳ, ಕರೆ ಇಲ್ಲಿ ಐತತಿ ಇಲ್ಲಿ ಹತ್ತಿ, ಆದ್ರಿಂದ ಅದು ಸುಳ್ಳ, ಪ್ರತಿಬಿಂಬ ಸುಳ್ಳ ಅತಿ ಹೊಡ್ತ ತಿಳಿತಾ. ಇವರು ಅದು ಸುಳ್ಳ, ಅದ ಕರೆ, ಪ್ರತಿಬಿಂಬನೇ ಕರೆ ಅಂತ. ಅದ ಕರೆ ಹೆಂಗ ಅಂತ ಕೇಳಿದ್ರು ಒಂದು ಪ್ರಕ್ರಿಯೆ ಅವ್ರೇನು ಹೇಳ್ತಾರೆ. ಈಗ ನೀ ಕನ್ನಡಿ ಹಿಡ್ದೇ ಇಲ್ಲ, ಯಾರು ವಿವರಣಕಾರ ಶ್ರೀ ಪ್ರಕಾಶಾತ್ಮಗಳು ಅವರು ಪ್ರತಿಬಿಂಬ, ಅದಕ್ಕೆ ಆಭಾಸ ಅಂದಾರ ಅವರು. ಇವರು ಬಿಂಬ ಪ್ರತಿಬಿಂಬವಾದಿಗಳು. ಇವರು ಸತ್ಯತಾರ ಜೀವನನ್ನ ಯಾಕೆ ಮತ್ತು ಆ ಪ್ರತಿಬಿಂಬ ಬಿಂಬಕ್ಕಿಂತ ಬೇರೆ ಇಲ್ಲ, ಅದು ಬಿಂಬ ರೂಪನ ಅಂತಾರ ಅವರು. ಹಿಂಗ ಮೊದಲ ಅಭೇದ ಡೈರೆಕ್ಟ ಹಿಂಗದ ಅನಾನ ಅದು ಹೆಂಗ ಪ್ರತಿಬಿಂಬ ಅಂದ್ರೆ ಬೇರೆ ಕಾಣ್ತೈತಿ ಕನ್ನಡ್ಯಾಗ ನಮಗೆ, ಮತ್ತು ಈ ಬಿಂಬ ಇಲ್ಲಿ ಇದು ಬೇರೆ ಐತಿ ಹೊರಗೆ. ಅದು ಒಂದು ಹೆಂಗ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ನೇತ್ರ ವೃತ್ತಿ ಆ ಕನ್ನಡಿಯಲ್ಲಿ ನೋಡ್ಲಾಕ ಏನು ಹೋಯ್ತಲ್ಲ, ಅಲ್ಲಿ ಪ್ರತಿಬಿಂಬ ನಿನಗೆ ಕಾಣ್ತೈತಿ, ಹೌದಿಲ್ಲ? ಈ ಮುಖದ ಪ್ರತಿಬಿಂಬ ಕಾಣ್ತೈತಿಲ್ಲ, ಕಾಣ್ತೈತಿ. ಕಂಡ್ರೂ ಕೂಡ ಆ ಪ್ರತಿಬಿಂಬ ಕನ್ನಡಿಯಾಗ ಇಲ್ಲದಾರ ಅವರು ಇಲ್ಲ. ಮತ್ತು ನನಗೆ ಕಾಣ್ತೈತಿಲ್ಲ, ಕನ್ನಡಿ ಒಳಗೆ ಐತ ಕಾಣ್ತೈತಿಲ್ಲ ಅಂತ ನೀ ಅಂದೆ ಅಂದ್ರೆ ಅವ್ರ ತಾರು ಒಂದು ಉದಾಹರಣೆ ಕೊಡ್ತಾರ. ಅವರು ಒಂದು ಊದಿನ ಕಡ್ಡಿ ತಗೋ, ಏನು ಊದಿನ ಕಡ್ಡಿ ತೊಗೊಂಡು ಎಲ್ಲಿ ದೇವ್ರ ಗುಡಿಗೆ ಹೋಗೋದಿಲ್ಲ, ಅದು ತಗೊಂಡು ಈ ಕಡೆ ಬಾ. ಆ ಊದಿನ ಕಡ್ಡಿಗೆ ಹಚ್ಚು, ಕತ್ತಲೆಯಾಗ ನಿತ್ತ ಊದಿನ ಕಡ್ಡಿ ಹಿಂಗೆ 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 ತಿರುಗಿ ಹಿಂಗೆ ತಿರುಗಿದ್ರೆ ಏನು ಕಾಣ್ತೈತಿ ಇದ್ರಿಗೆ ನಿನಗೆ ಬೇಡ ಮತ್ತಾಪಗೂ ಗೋಲಾಕಾರ ರೌಂಡ್ ಕಾಣ್ತೈತಿ. ರೌಂಡ್ ಗೋಲಾಕಾರ ಊದಿನ ಕಡ್ಡಿ ರೌಂಡ್ ಐತೆ ಇಲ್ಲ. ಅದೂ ಏನೈತಿಲ್ಲ ಕನ್ನಡಿಯಾಗ ಏನು ಪ್ರತಿಬಿಂಬ ಕಾಣಕತೈತಿ. ಈ ವೃತ್ತಿಯ ವೇಗ ಆಕೈತಾರ ಅವರು. ಯಾಕ ಆ ಕನ್ನಡಿಗೆ ಹಿಂದೆ ಪಾದರಸ ಹಚ್ಚ, ಆ ಕೆಂಪಿರ್ತೈತಲ್ಲ, ಈಗ ಈ ಚಸ್ಮಾದಾಗಿಂದು ವೃತ್ತಿ ಹೊರಗೆ ಹೋಗಿಬಿಡ್ತೈತಿ, ಪಾಸ್ ಆಕತೆ, ಅಲ್ಲಿ ಪಾಸ್ ಆಗೋದಿಲ್ಲ. ಹಂಗೆ ಗಾಡಿಗೆ ಬಾಲ್ ಚೆಂಡು ಹೋಗಿದ್ರೆ ಮತ್ತೆ ತಿರುಗ್ಬಿಟ್ಟು ಹಾಗೆ ಆ ವೃತ್ತಿ ಹೋಗಿ ಕನ್ನಡಿಗೆ ತಾಗಿ ಮತ್ತೆ ಮುಖಕ್ಕೆ ಬಂದು ಮತ್ತೆ ಕನ್ನಡಿಗೆ ತಾಗಿ ಹಿಂಗೆ ರೌಂಡ್ 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 ವೇಗ ತಿರುಗ್ತೈತೆ. ಅದ ನೀ ಹಂಗೆ ಕನ್ನಡಿ ನೋಡ್ಕೋತ ನಿತ್ಯ ಅಂದ್ರೆ ಹಿಂಗೆ ವೇಗ ಆಗಿ ಅದು ಕನ್ನಡಿಯಾಗ ಇದ್ದವ್ರ ಜೊತೆ ಕಾಣ್ತೈತಿ. ಹೇಳ್ತಾ ಹಂಗ ಇದು ನೋಡಿ ಫಿಲ್ಮಿ ರೀಲ್ ನೋಡಿ ಏನ ಪಿಕ್ಚರ್ ಸಿನಿಮಾ ತೆಗಿತಾರಲ್ಲ, ರೀಲ್ ಅಂತ ಇರ್ತೈತಿ. ರೀಲ್ ಹಿಂಗ ಅದು ಒಂದು ಮಾರ್ತನಕಾನು ನೋಡಿ ಬರೀ ಒಂದ ಫೋಟೋನ ಒಂದು ಮಾರ್ತನ ಇರ್ತೈತಿ. ಅದು ಹಿಂಗೆ ತಿರುಗ್ತೈತಿ. ಅಲ್ಲಿ 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 ಪೂರ ಅವ ಬರೀ ಹಿಂಗಿದ್ದದ್ದು ಹಿಂಗೆ ಮಾಡಿ ಬಳ್ಳ ಮಾಡಿ ತೋರ್ಸದ್ದು ನೋಡ್ಬೇಕಾದ್ರೆ ಇಟ್ಟುದ್ರೆ ಇಲ್ಲಿ ಹೋಗತ್ತೆ. ಅದಕ್ಕೆ ಅಷ್ಟು ಫೋಟೋಗಳು ಹಾಕ್ಬಿಡ್ತಾವ ತಿಳಿತಾ. ಅಂದ್ರೆ ವೇಗ ಆಕೈತೆ ಅದ ಅಂದ ಹಾಗೆ ಈ ವೃತ್ತಿ ವೇಗ ಕನ್ನಡಿಗೆ ತಾಗೋದು ಹೊರಬರ್ದು, ಕನ್ನಡಿಗೆ ತಾಗೋದು ಹಿಂಗೆ ರೌಂಡ್ ತಿರ್ತೈತಿ. ಆ ವೇಗದಿಂದ ಕನ್ನಡಿಯಾಗಿದ್ದಂಗೆ ತೋರ್ತೈತಿ. ಕರೆ ಪ್ರತಿಬಿಂಬ ಕನ್ನಡಿಯೊಳಗೆ ಇಲ್ಲ ಅಂತ ಹೇಳ್ತಾರೆ. ಬಂದ ಅದು ಮುಖದ ಸ್ವರೂಪ, ಪ್ರತಿಬಿಂಬವು ಬಿಂಬ ಸ್ವರೂಪವೇ ಇರುತ್ತದೆ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಇವರು ಜೀವೇಶ್ವರ ಸ್ವರೂಪವನ್ನು ತಿಳಿಸುವಲ್ಲಿ ಈ ರೀತಿ ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಇವೆಲ್ಲ ವೇದಾಂತದ ಪ್ರಕ್ರಿಯೆಗಳೇ.
ಇವು ಬೇರೆ ಬೇರೆ ಮತವಾದಿಗಳಲ್ಲ, ಮತ್ತು ಆ ಕಡೆ ಹೋಗಿ ಬೇರೆ ಹಿಂಗೆ ತಿಳ್ಕೊಂಡು ವೇದಾಂತ ಅದ್ವೈತವನ್ನೇ ಸಿದ್ಧ ಮಾಡುವ ಪ್ರಕ್ರಿಯೆಗಳು. ಪ್ರಕ್ರಿಯೆ ಅಂತ ಹೇಳ್ಕಂತಾರೆ. ಅದರ ಲಕ್ಷಣ ಏನು ಅಂದರೆ अद्वैत बोध करने का कोई भी प्रकार सो प्रक्रिया कहिए है. ಅದ್ವೈತವನ್ನು ಬೋಧ ಮಾಡತಕ್ಕಂಥ ಯಾವುದೇ ಒಂದು ರೀತಿ, ಜೀವೇಶ್ವರ ಅಭೇದವನ್ನೇ ಮಾಡುವಲ್ಲಿ ಇವೆಲ್ಲ ಬೇರೆ ಬೇರೆ ರೀತಿಗಳಿವು. ಹಿಂಗ ಹೇಳಿ ಅದಕ್ಕೆ ಇಲ್ಲಿ ಈಗ ನಾವು ಎಲ್ಲಿಗೆ ಬಂದೇವೆ ಗೊತ್ತಾ? 121 ಟಿಪ್ಪಣಿ. ಕರೆಕ್ಟ್. 121ನೇ ಟಿಪ್ಪಣಿಗೆ ಬಂದಿದ್ದೇವೆ. ಅಲ್ಲೇ ಹೋಗಿ ನೀವು ಅವಚ್ಛೇದವಾದ ಮೇ ಅದಕ್ಕೆ ನೋಡಿಲ್ಲ. ಅವಚ್ಛೇದವಾದ ಮೇ ವೃತ್ತಿ ಸಹಿತ ಚೈತನ್ಯವಾ ಚೈತನ್ಯ ಸಹಿತ ವೃತ್ತಿ ಇದ್ರ ಮೇಲೆ ಇಟ್ಟುತ್ತಾನೆ ಆಯ್ತು. ಅವಚ್ಛೇದವಾದ ಪದ್ಧತಿ ಇಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಯಾಕೆ ನಿಮಗೆ ಗೊತ್ತಿರಲಿ ಅಂತೇಳ್ಕನ ಅವು ಏಸದಾವ ಎಲ್ಲ ಅವಚ್ಛೇದವಾದ ಆಭಾಸವಾದ ಬಿಂಬ ಪ್ರತಿಬಿಂಬವಾದ ಅದಕ್ಕೆ ಅವು ಕೊಟ್ಟು ಒಟ್ಟು ತಿಳಿಸ್ಕೊತ ಬಂದೆ ಅಷ್ಟೇ. ಅವಚ್ಛೇದವಾದದಲ್ಲಿ ವೃತ್ತಿ ಸಹಿತ ಚೈತನ್ಯವಾ ಚೈತನ್ಯ ಸಹಿತ ವೃತ್ತಿ ವಿಶೇಷ ಚೈತನ್ಯ ಅಂದ್ರೆ ಅವು. ಇದು ಗೊತ್ತಾತೇನ? ಇನ್ನೇನು ಓದ್ 1 ಸಲ 2 ಸಲ 3 ಸಲ 4 ಸಲ ಓದ್ ಹೇಳ. ಅಂದ್ರೆ ನಾ ತಿಳಿಸೇ ಹೇಳಾಮದನೆ. ನಾ ಏನು ಪರೀಕ್ಷೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಯಾರನ್ನು. ಅಂದ್ರೆ ಕೆದರಿ ಕೇಳಿ ನಾನೇ ಹೇಳೋದಾಯ್ತು ಮಾತ್ರ ಹಿಂಗಾಗಿ. ಅದನ್ನ ಸುಮ್ಮ ಗಪ್ಪ ಹೇಳ್ಕೊತ ಹೋದ್ನಿ ಅಂದ್ರೆ ಅಲ್ಲಿಂದ ನೀವು ಅದಕ್ಕೆ ಕೇರ್ ಮಾಡಂಗಿಲ್ಲ ನೀವು ಅಂತೇಳಿ ಜರ ಇದು ಮಾಡಿ ಅದನ್ನು ತಿಳಿಸ್ತಿರ್ತೇನೆ ಅಷ್ಟೇ. ಏನು ಹೇಳ್ತಾರೆ ಅವಚ್ಛೇದವಾದದಲ್ಲಿ ರೂಲ್ಸ್ ಏನು ಹೇಳ್ತಾರೆ? ವೃತ್ತಿ ಸಹಿತ ಚೈತನ್ಯ ವಾ ಅಂದರೆ ಅಥವಾ ಚೈತನ್ಯ ಸಹಿತ ವೃತ್ತಿಗೆ ವಿಶೇಷ ಚೈತನ್ಯ ಅನ್ನುತ್ತಾರೆ ಅಂತ ಹೇಳಿದ್ರೆ ಹಿಂಗಂದ್ರೆ ಏನಾದರೂ ತಿಳಿತೇನು ಅಂತ ನಾ ಕೇಳಿದೆ. ಕೆಲವರು ಲಗ್ನ ನಡೆದಿದೆ ಎತ್ವಾ ಮತ್ತಿನ್ನೇನು ಮಾಡೋದು? ಏನು ಮಾಡೋದು? ಅಕ್ಕ ಮಾದೇವ ತಳೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದುಡೆಂತೆಯ ಶಬ್ದ ಇರೋದ. ಓಕೆ, ಏನಂತಾರೆ ಇಲ್ಲಿ ಇದು ಕೇಳ್ರಿ. ಅವಚ್ಛೇದವಾದಲ್ಲಿ ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿ ಅಂತ ಇಲ್ಲಿ ಬರ್ತಾರೆ. ಅದಕ್ಕೆ ವಿಶೇಷ ಚೈತನ್ಯ ಅಂದ್ರೆ ಹಿಂಗ ಅಂದ್ರೆ ಏನು ಇದು ನಿಮ್ಗೆ ತಿಳಿತೇನು ಅಂತ ನಾ ಕೇಳಿದೆ. ಅಂದ್ರೆ ಅದಕ್ಕೆ ಏನಿಲ್ಲ, ಸುಮ್ ಏನು ಬರ್ದಾರ ಅದನ್ನು ಓದ್ಕೋತ ಸುಮ್ ಹೋಗ್ಬಿಡ್ದು. ಆಯ್ತು, ನಾವು ಕೇಳೇವ್ನು ಅಂದಂಗೆ ಆಯ್ತು, ನೀವು ಹೇಳಿದ್ರು ಅಂದಂಗೆ ಆಯ್ತು. ಗಾಳಿ ನಡೀಲಿ ಮುಂದೆ ಹಿಂಗೆ ಅದ್ರ ಪಕ್ಕ ಏನು ಕೇಳಿ ತಿಳ್ಕೊಳ್ಳೋ ಗೋಜಿಗೂ ಹೋಗಿಲ್ಲ ಮತ್ತು ಇದೂ ಇಲ್ಲ. ಅದಕ್ಕೆ ಅಂದ್ರೆ ಹೆಂಗಂದ್ರೆ ಏನಂದ್ರೆ ಅರ್ಥ ಅವಚ್ಛೇದವಾದ ರೀತಿಯಿಂದ ಏನು ಹೇಳ್ತಾರೆ? ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿ ವಿಶೇಷ ಚೈತನ್ಯ ಅಂದ್ರೆ ಅವು. ಹಿಂಗಂದ್ರೆ ಏನು ಗೊತ್ತದನ? ಹಿಂಗಂದ್ರೆ ಏನಂದ್ರೆ 2 ಪ್ರಕಾರ ಇಟ್ಟಾರಲ್ಲಿ ನೋಡೋದನ್ನ. ಅವಚ್ಛೇದವಾದಲ್ಲಿ ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿ. ಹಿಂಗಂದ್ರೆ ಏನು ಇರಬೇಕದು? ಅವ್ರು ಅಂದಾರ ತಿಳ್ಕ, ನೀವು ಅಂದಂಗ ತಿಳ್ಕ ಹಿಂಗೆ ಹೋಗೋದು. ಮತ್ತು ಅದ್ರ ಅರ್ಥ ಏನು ಗೊತ್ತಾಗುತ್ತೆ? ಮೇನ್ ಐತೆ ಅದನ್ನು ತಿಳಿಲಾರ್ದ ಇದ್ರ ಅರ್ಥನೂ ಗೊತ್ತಾಗೋದು ನಿಮಗೆ. ಭಾಳ ಮಹತ್ವದ ಮಾತೈತೆ ಅದು. ಏನೈತೆ ಅದ್ರಾಗ ಅಂತ ಅದು ಅಂತ ಕೇಳಿದ್ರೆ, ಇಲ್ಲಿ ಅವಚ್ಛೇದವಾದ ರೀತಿ ಏನೋ ವೃತ್ತಿ ಸಹಿತ ಚೈತನ್ಯ ಅಂದ 1ನೇ ನಂಬರ್ದಾಗ, ಹೌದಾ? ಆ ನಂತರ ವಾ ಅಂದ್ರೆ ಅಥವಾ ಚೈತನ್ಯ ಸಹಿತ ವೃತ್ತಿ
ಅದಕ್ಕೆ ವಿಶೇಷ ಚೈತನ್ಯ. ವೃತ್ತಿ ಸಹಿತ ಚೈತನ್ಯರ ಅನ್ನು, ಇಲ್ಲಿಕ ಚೈತನ್ಯ ಸಹಿತ ವೃತ್ತಿಯರ ಅನ್ನು, ಅದಕ್ಕೆ ವಿಶೇಷ ಚೈತನ್ಯ ಅಂತಾರೆ. ಇದು ಶಬ್ದಶಃ ಅರ್ಥ ಇದು, ಆದ್ರೆ ತಾತ್ಪರ್ಯ ಬೇರೆ ಐತಿ. ಅದು ತಾತ್ಪರ್ಯ ಏನು ಬೇರೆ ಐತಿ ಅಂದ್ರೆ, ಇಲ್ಲಿ ಶಬ್ದಗಳು ಹಿಂದೆ ಮುಂದೆ ಆಗೋದು ಮಹತ್ವದೈತಿ. ಶಬ್ದ ಏನಿದಾವಲ್ಲ ಇಲ್ಲಿ, ಏನೆಲ್ಲ ಶಬ್ದ? ವೃತ್ತಿ ಸಹಿತ ಚೈತನ್ಯ ಮೊದಲೈತೆ. ಅದ ಹಿಂದಿಗಡೆ ಇದ್ರಾಗ ಏನೈತಿ? ಚೈತನ್ಯ ಸಹಿತ ವೃತ್ತಿ ಐತಿ. ಮತ್ತು ಹಿಂಗೆ ಅದನ್ನ ಚೇಂಜಿಂಗ್ ಮಾಡಿಡೋ ತಾತ್ಪರ್ಯ ಏನು? ತಾಂಡ್ರೆ ತಾತ್ಪರ್ಯ ಇದ್ದಾಗ ಇಟ್ಟಿರ್ಬೇಕಲ್ಲ. ಹಂಗೆ ಏನು ತಾತ್ಪರ್ಯನೇ ಇಲ್ಲೋ. ಏನೈತಂದ ತಾತ್ಪರ್ಯ ಏನಿದ್ರಾಗ ಅಂತ ಕೇಳ್ದೇನ, ಅದು ಗೊತ್ತಾಗೋದು ಕೇಳ. ಆಗ ಇದಕ್ಕೆ ನಾವು ಉದಾಹರಣೆ ಹೇಳ್ತೇನೆ ಕೇಳಿ. ಚಾಕು ಗೊತ್ತೈತೆ ನಿನಗೆ? ಚಾಕು 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 ಯಾವುದು? ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚೋದು. ಕಾಯಿಪಲ್ಲೆ ಬೆಳಿತೀರಿಲ್ಲ? ಉಳ್ಳಾಗಡ್ಡಿ ಹೆಚ್ಚೋದು, ಉಳ್ಳಾಗಡ್ಡಿ ಹೆಚ್ಚೋದು, ಮೆಣಸಿನ್ಕಾಯಿ ಹೆಚ್ಚೋದು ಚಾಕು. ಅಲ್ಲ, ಈಗ ಚಾಕು ಇರ್ತೈತೆ ಅಂದ್ರೆ ಈ ಬೆಂಡೆಕಾಯಿ ಅಥವಾ ಈ ಬದನೆಕಾಯಿ ಹೋಳಿ ಅಡ್ಗಾಯಿ ಅದು ಮಾಡೋವಾಗ ಹಿಂಗೆ ಅದನ್ನು ಇದು ಮಾಡ್ತಾರೆ ಹಿಂಗೆಲ್ಲ. ಮತ್ತು ಹಿಂಗೆ ಅವು ಕಾಯಿಪಲ್ಲೆ ಕೊಯ್ಯುವಾಗ ಬೇಕಲ್ಲ, ಹೀರೆಕಾಯಿ ಅವು ಇವು ಕೊಯ್ಲಾಕ ಬೇಕ, ಹೌದಲ್ಲ? ಆ ಚಾಕು ಗೊತ್ತಾಗ್ತೇನೆ. ಈ ಚಾಕು ಐತೆ. ಅದ ಚಾಕುದಾಗ ಮಹತ್ವ ಏನೈತಿ ಅಂತ ಕೇಳಿದ್ರೆ, ಅದನ್ನು ಹಿಡಿಯುವಲ್ಲಿ ಮಹತ್ವ ಐತಿ. ಏನು ಹಿಡಿಯುವಲ್ಲಿ ಮಹತ್ವ ಐತೆ ಅಂದ್ರೆ, ಅದು ಯಾವುದು ಕೊಯ್ಯೋದೈತಲ್ಲ, ಅದನ್ನು ಮುಂದೆ ಮಾಡ. ಅದ ಕೈಯಾಗಿ ಹಿಡ್ಕೊಳ್ಳೋದನ್ನ ಹಿಂದೆ ಮಾಡ. ರೂಲ್ಸ್ ಹಿಂಗೆ ಬರೋವ್ರ ಐತಿಲ್ಲ. ಏನೇನು ಉಪರಾಟಿನೂ ಹಿಡಿತೀವೋ? ಉಪರಾಟಿ ಹಿಡಿದ್ರೆ ಕೊಯ್ಯಾವ, ಹಂಗೇನು ಹಿಡಿಕಿಲೆ ಕೊಯ್ಯಾವ? ಇಲ್ಲಿ ಅದ ಮಾತೈತಿ. ಹಿಂಗ ಇಲ್ಲಿ ಬಂದದ ಮಾತು ಅದ ಐತಿ. ಇಲ್ಲಿ ಅದಕ್ಕೆ ಹೆಂಗೆ ಡಿಫ್ರೆನ್ಸ್ ಐತೋ ಹಂಗೆ ಇಲ್ಲಿ ಡಿಫ್ರೆನ್ಸ್ ಐತಿ. ಸಾಮಾನ್ಯ ಕಾಣ್ತೈತಿ ಕರೆ. ಅಲ್ಲಿ ವೃತ್ತಿ ಸಹಿತ ಚೈತನ್ಯ ಅಂದಾಗ ವೃತ್ತಿ ಹಿಂದಾಗಿದೆ, ಚೈತನ್ಯ ಮುಂದಾಗಿದೆ. ತಿಳಿತಾ? ಎರಡನೇ ನಂಬರ್ದಾಗ ಏನೈತಿ? ಚೈತನ್ಯ ಸಹಿತ ವೃತ್ತಿ ಅಂತೈತಿ. ಹೌದಾ? ಅಂದ್ರೆ ಚೈತನ್ಯ ಹಿಂದಾಗಿದೆ, ವೃತ್ತಿ ಮುಂದಾಗಿದೆ. ಇಲ್ಲಿ ನಾವು ಎರಡೂ ಇಟ್ಟಾರ, ಎರಡಕ್ಕೂ ಹೇಳಿ ವಿಶೇಷ ಚೈತನ್ಯ ಇದಕ್ಕಂತೀವಿ ಅಂತ ಹೇಳೋದು. ಅದಕ್ಕೆ ಈಗ ನೀ ಏನು ಮಾಡಬೇಕಲ್ಲಿ? ಏನು ಮಾಡ್ಬೇಕಂದ್ರೆ ಯಾವ್ದಾರ ಹಿಡ್ಕೊಂಡು ಹೋಗ್ಬಿಡೋದಪ್ಪ. ಹೌದಾ? ಹಂಗಲ್ಲ. ನಾ ಚಾಕು ದುಷ್ಟಾಂತ ಇದು ಕೊಟ್ಟೇನಂದ್ರೆ ಅದ್ರ ಮೇಲೆ ತಿಳ್ಕೊಬೇಕಾಗಿತ್ತು. ಚಾಕು ಹಿಡಿಕಿ ಕೈಯಾಗ ಹಿಂದಿರ್ತೈತೆ, ಅದು ಕೊಯ್ಯೋದು ಏನೈತಲ್ಲ ಧಾರ, ಅದರ ಹರ್ತಂದ ಮುಂದಿರ್ತೈತಿ. ಹೌದಲ್ಲ? ಮುಂದಿದ್ದಾಗ ಅದು ಕೆಲಸ ಮಾಡೋದಲ್ಲ. ನೀ ಏನು ಕೊಯ್ಬೇಕತ್ತಿ ಅದನ್ನು ಬದನೆಕಾಯಿ ಬೆಂಡೆಕಾಯಿ ಯಾವುದೋ ಕೊಯ್ಬೇಕತ್ತಿಲ್ಲ, ಅದು ಮುಂದಿದ್ದಾಗ ಮತ್ತು ಅದನ್ನು ಕೈಯಾಗಿ ಹಿಡ್ಕೊಂಡು ಇದನ್ನು ಮುಂದೆ ಮಾಡಿದೆ ಅಂದ್ರೆ ಕೆಲಸ ಆಗೋದಿಲ್ಲ. ಹಂಗ ಇಲ್ಲಿ ವಿಶೇಷ ಚೈತನ್ಯ ಏನೈತಲ್ಲ, ಇದು ಯಾಕೆ ಹೇಳಕತ್ತಾರ ಗೊತ್ತದನ್ನ ಅದರ ಗೊತ್ತೈತೆ ನಿನಗೆ? ಇದು ಹಿಂದೆ ಮುಂದೆ ಮಾಡೋದ್ರಾಗ ಏನು ಮರ್ಮ ಐತೆ ಅಂದ್ರೆ, ನಮಗೆ ದುಃಖವನ್ನು ಕೊಡ್ತಕ್ಕಂಥ ಅಜ್ಞಾನವನ್ನು ನಾಶ ಮಾಡೋದೈತೆ. ಇದ್ರಲ್ಲೇನ ಇದು ಚಾಕು ತಗೊಂಡು ಅದನ್ನು ಮರ್ಡರ್ ಮಾಡೋದೈತೆ. ಈಗ ತಿಳಿತಾ? ಅದಕ್ಕೆ ಹಿಂದೆ ಮುಂದೆ ಮಾಡಬೇಕಾಗೈತಿ. ಇಲ್ಲಿ ಏನು
ಅಂದರೆ ಅರ್ಥ ಈಗ ಇಲ್ಲಿ ವೃತ್ತಿ ಸಹಿತ ಚೈತನ್ಯ ಅಂದಾಗ ನಾ ಹೇಳಿದೆ, ವೃತ್ತಿ ಹಿಂದಾಗೈತಿ, ಚೈತನ್ಯ ಮುಂದಾಗೈತಿ, ಹೌದಿಲ್ಲ? ಅಂದ್ರೆ ಏನಾಯ್ತು ಇಲ್ಲಿ, ಇದು ಒಂದು ಅರ್ಥ. ಎರಡನೇ ನಂಬರ್ ಚೈತನ್ಯ ಸಹಿತ ವೃತ್ತಿ, ಇಲ್ಲಿ ಚೈತನ್ಯ ಹಿಂದಾಗೈತಿ, ವೃತ್ತಿ ಮುಂದಾಗೈತಿ. ಇದು ಇದಕ್ಕೆ ವಿಶೇಷ ಚೈತನ್ಯ, ಕಲ್ಪಿತ ವಿಶೇಷ ಚೈತನ್ಯ ಅದ ಕೈ. ಸೊ ಅಜ್ಞಾನ का ವಿರೋಧಿ ಹೇ ಅಂದ್ರ ಇದೇನಂದ್ರು ಅಜ್ಞಾನಕ್ಕೆ ವಿರೋಧಿ ಐತದ. ಅಂದ್ರೆ ವಿರೋಧಿ ಐತೆ ಅಂದ ಮೇಲೆ ದೋನು ಮೇ ಉತ್ತರ ಪಕ್ಷ ಶ್ರೇಷ್ಠ ಅಂದ ನೋಡಲ್ಲಿ. ಮತ್ತೆ ಏನಂದಾರ ಮುಂದೆ ಎರಡು ಥರ ನಾವು ಹೇಳಿ, ದೋನು ಮೇ ಉತ್ತರ ಪಕ್ಷ ಶ್ರೇಷ್ಠ ಅಂದ್ರೆ ಏನು ತಿಳ್ಕೊ ನಾವಿಲ್ಲ. ನಂತರ ಹೇಳಿ ಯಾರಿಗೆ ಗೊತ್ತು ಏನು 108 ಗದ್ದಲ ಹೇಳ್ಯಾರ, ಏನು ತಿಳ್ಕೊಳ್ಳೋದು ಏನು ಬಿಡೋದು. ಅಂದರೆ ಅರ್ಥ ಇಲ್ಲಿ ಮ್ಯಾಲಿ ವೃತ್ತಿ ಸಹಿತ ಚೈತನ್ಯ ಅಂತ ಒಂದು ಹೇಳ್ಯಾರ, ಚೈತನ್ಯ ಸಹಿತ ವೃತ್ತಿ ಅಂತ ಹೇಳ್ಯಾರ. ಈ ದೋನೋ ಮೇ ಉತ್ತರ ಪಕ್ಷ ಶ್ರೇಷ್ಠ ಅಂದ್ರೆ ಅವರು ಇಟ್ಟರು ತಿಳಿತೈತೆ ಈಗರ. ಅಂದರೆ ಉತ್ತರ ಪಕ್ಷ ಶ್ರೇಷ್ಠ ಅಂದ್ರೆ ನಂತರ ಹೇಳಿ ಮೊದಲಿನಕ್ಕಿಂತ ಹಿಂದಿ ಉತ್ತರ ಪಕ್ಷ ಅಂದ್ರೆ ಹಿಂದಿನ ಹೇಳಿದ್ದು ಶ್ರೇಷ್ಠ ಐತಿ ಅಂದ್ರೆ ಅದರ ಗೊತ್ತಾಕತ್ತೇನೀಗ? ಇಲ್ಲ, ಇದೇನು ಗೊತ್ತಾಗಿಲ್ಲ ಇರೋದಕ್ಕೂ ಸುಮ್ಮನೆ ನಾವು ಹೇಳ್ಕೊತ. ಅಂದರೆ ಇಲ್ಲಿ ನೋಡಿ, ಮೊದಲು ಶುರುವಾದಲ್ಲಿ ಅವಚ್ಛೇದವಾದಲ್ಲಿ ವೃತ್ತಿ ಸಹಿತ ಚೈತನ್ಯ ಇದು ಒಂದು ಹೇಳ್ಯಾರ. ಅದ ನಂತರ ಏನು ಹೇಳ್ಯಾರ? ಚೈತನ್ಯ ಸಹಿತ ವೃತ್ತಿ ಅಂತ ಹೇಳ್ಯಾರ, ಹೌದಿಲ್ಲ? ಅಂದ್ರೆ ಇಲ್ಲಿ ಎರಡನೇ ನಂಬರ್ ಇದು ಚೈತನ್ಯ ಸಹಿತ ವೃತ್ತಿ. ಇದು ಉತ್ತರ ಪಕ್ಷ ಶ್ರೇಷ್ಠ ಅಂದ್ರೆ ಇದು ಯಾಕೆ ಶ್ರೇಷ್ಠ? ಅದು ಅವ್ರು ಶ್ರೇಷ್ಠ ಅಂದಾರ ಅಂತೇಳಿ ನಾವು ಶ್ರೇಷ್ಠ ಅನ್ನೋದ ಅಲ್ಲ. ಅದಕ್ಕೆ ಶ್ರೇಷ್ಠ ಅನ್ಬೇಕಾದ್ರೆ ಕಾರಣ ಬೇಕಲ್ಲ. ಏನು ಕಾರಣ? ಏನು ಕಾರಣ ಅಂದ್ರೆ ಆಗಲಿನ ಹೇಳಿನ ಕಡ್ಲಕ್ಕೆ ಕೊಟ್ಟಿನಿ. ಏನು ಕೊಟ್ಟಿನಿ? ಚಾಕುದ ಉದಾಹರಣೆ ಕೊಟ್ಟೇನಿ. ಆ ಚಾಕು ಇಲ್ಲಿ ಇದು ಕರೆ ಆದ್ರೂ ನಾನು ನಿಮ್ಗೆ ತಿಳಿಲ್ಲ ಅಂತ ಹೇಳಿ. ಚಾಕು ಹಿಡಿಕಿ ಹಿಂದೆ ಮಾಡಿ ಕೈಯಾಗಿ ಹಿಡ್ಕೋ, ಅದು ಕಟ್ ಮಾಡೋ ಧಾರ ಏನೈತೆ ಅದನ್ನು ಮುಂದೆ ಮಾಡ ಅಂದ್ರೆ ನೀ ಏನು ಕಟ್ ಮಾಡ್ಬೇಕತಿ ಅದಕ್ಕೆ ಕಟ್ ಆಕೈತಿ, ಕೊಯ್ತೈತಿ, ಹೌದಲ್ಲ? ನಿನಗೆ ಅದರಲ್ಲಿ ಒಂದು ಕೊಯ್ಯೋದೈತಿ, ಹೌದಲ್ಲ? ಹಿಂಗನು ಇಲ್ಲಿ ಅಜ್ಞಾನ ನಾಶ ಮಾಡೋದೈತಿ, ಕಟ್ ಮಾಡೋದೈತಿ ಅದನ್ನು. ಅದಕ್ಕೆ ಇಲ್ಲಿ ಈಗ ಅವ್ರು ಹೇಳಿದ್ದು ಹಿಂಗೆ ಚಾಕೋದು ಹಿಡಿಕಿನೂ ಐತಿ, ಮುಂದೆ ಕೊಯ್ಯೋ ಧಾರನೂ ಐತಿ. ನೀ ಆ ಕಡೆ ಹಿಂದೆ ಮುಂದೆ ಮಾಡವ ತನ್ನಂಗಿಲ್ಲ. ಈಗ ತಿಳಿತೈತೇನೆ? ಅದಕ್ಕೆ ಅರ್ಥಾತ್ ಇಟ್ಟೆ ಅಲ್ಲಿ ಚೈತನ್ಯ ಸಹಿತ ವೃತ್ತಿ ಅಂತ ಹೇಳಿದ್ದು ಯೋಗ್ಯ. ಯಾಕಂದ್ರೆ ಅದಕ್ಕೆ ಲಕ್ಷಣ ಏನೈತೆ ಅಂದ್ರೆ ಆವರಣ ಭಂಗಾರ್ಥ ವೃತ್ತಿ ಅಂತ ಲಕ್ಷಣ ಐತೆ. ಅದಕ್ಕೆ ಈ ಲಕ್ಷಣ ಎಲ್ಲ ಗೊತ್ತಿದ್ದವಂಗ ಗೊತ್ತಾದ, ಮತ್ತು ಉಳಿದವ್ರಿಗೆ ಏನು ಗೊತ್ತಾಗಬೇಕು? ಆವರಣ ಭಂಗಾರ್ಥ ವೃತ್ತಿ ಅಂದ್ರೆ ಅರ್ಥಾರ್ಥ ಆ ಅಜ್ಞಾನದ ಆವರಣವನ್ನು ನಾಶ ಮಾಡ್ತದದು. ಅದಕ್ಕೆ ಈ ವೃತ್ತಿ ಮುಂದಿರಬೇಕು, ಚೈತನ್ಯ ಹಿಂದಿರಬೇಕು. ಬಿಲ್ಲಬಾಣ ನೋಡಿಲ್ಲ? ಬಿಲ್ಲಬಾಣ ಅಲ್ಲ, ಬಿಲ್ಲಿನಿಂದ ಬಿಟ್ಟಂತ ಬಾಣದಾಗ ಎರಡು ಪಾರ್ಟ್ ಅದಾವ. ಬಿಲ್ಲ ಬಾಣ ಎರಡು ಹಿಂಗಲ್ಲ, ಅದು ಬಿಲ್ ಏನೈತಿ ಬರೀ ಬಾಣನ ಕಳಿಸೋದೈತಿ. ಆ ಹೋಗೋದಾಗ ಎರಡು ಅದಾವ. ಅದರ ಗೊತ್ತೈತೇನೆ? ಅಂದ್ರೆ ಬಾಣ ಹೆಂಗಿರ್ತೈತೆ ಅದನ್ನ ನೋಡಿ ಇಲ್ಲ? ಬಾಣ ಚಿನ್ನ ಅಂದ್ರೆ ಹಿಂಗೆ ಒಂದು ಗೆರೆ ಕೊರಕೆ ಮುಂದೆ ಹಿಂಗೆ ಮಾಡ್ತೀವಿ, ಹೌದಲ್ಲ? ಆ ಮುಂದೇನು ಹಿಂಗೆ ತ್ರಿಕೋಣ ಇರ್ತೈತಲ್ಲ, ಅದು ಮುಂದೆ ಕಟ್ ಮಾಡೋದು ಅದ ಇರ್ತೈತಿ. ಯಾಟಿ ಕೆಲಸ ಮಾಡ್ತಾವು, ಏನು ಮಾಡ್ತಾವು? ಈ ಅದ್ರ ಹಿಂದೊಂದು ಚಡಿ ಇರ್ತೈತಿಲ್ಲ, ಚಡಿ, ಬಿದಿರಿನ ಚಡಿ, ಅಲ್ಲಿ ತನಕ ಒಯ್ಯೋದು ಆ ಚಡಿ ಕೆಲಸ ಮಾಡ್ತೈತೆ. ಅದನ್ನ ತಿಳಿತಾ? ಅದು ಉಕ್ಕಿಂದ ಇರ್ತೈತೆ, ಅದು ತ್ರಿಕೋಣ ಮುಂದೆ, ತಿಳಿತಾ? ಅದು ಕಟ್ ಮಾಡೋದು ಅದರಲ್ಲೇ ಇರ್ತೈತಿ. ಅದು ಮುಂದೆ ಮಾಡಬೇಕು, ಅದು ಮುಂದಿರಬೇಕು, ಇದು ಹಿಂದಿರ್ಬೇಕು.
ಅಂದ್ರೆ ಹೋಗಿ ಕಟ್ ಮಾಡ್ತೈತೆ ಅವರು. ಮತ್ತು ಉಪರಟಿ ಆದ್ರೆ ಕಟ್ ಮಾಡೋದು ಮುಗಿದವು. ಸೇಮ್ ಇಲ್ಲಿ ಹಂಗೆ ಐತೆ ಅದರ ಅರ್ಥ ತಿಳಿತಾ? ಹಾಂ ಏನು ಅದಕ್ಕೆ कल्पित विषय चैतन्य कहिए सो अज्ञान का विरोधी. हाँ दोनों में उत्तर पक्ष श्रेष्ठ अंदर चैतन्य सहित वृत्ति श्रेष्ठ काय थे वृत्ति को ही आवड़ भंग की हेतु होने थे अंदर. हाँ इन ये टिप्पणी मुगीतिಲ್ಲ ಮುಗೀತು. ಕರೆಕ್ಟ್ ಕರೆಕ್ಟ್. ಅದಕ್ಕೆ ಇವ್ರು ಏನು ಹೇಳ್ಯಾರ ಅದ್ರಾಗ ಹಿಂದೆ ಮುಂದೆ ಮಾಡ್ಕೊಳ್ಳೋದು ಶಾಣೆತನ ಇಟ್ಟೆ. 121ನೇ ಟಿಪ್ಪಣಿ ಮುಗೀತು. वृत्ति सहित चैतन्य अज्ञान का विरोधी है अथवा चैतन्य सहित वृत्ति अज्ञान का विरोधी है ಅಂತ ಮಾತಾಡೋದು. ಈಗ ಪ್ರಥಮ ಪಕ್ಷ में तो अज्ञान नाश का हेतु चैतन्य प्रथम पक्ष ಅಂದ್ರೆ ಅಲ್ಲಿ ಪ್ರಥಮ ಪಕ್ಷ ಅಂದ್ರೆ ಮ್ಯಾಲಿಂದ ವೃತ್ತಿ ಸಹಿತ ಚೈತನ್ಯ. ಮ್ಯಾಲಿಂದ ಏನಪ್ಪ? ವೃತ್ತಿ ಸಹಿತ ಚೈತನ್ಯ. ಅಂದ್ರೆ ಪ್ರಥಮ ಪಕ್ಷ ಅಂದ್ರೆ ವೃತ್ತಿ ಪ್ರಥಮ ಸಹಿತ ಪಕ್ಷ ಚೈತನ್ಯ. में तो अज्ञान का नाशक हेतु चैतन्य ಅಂದ್ರೆ ಇಲ್ಲಿ ಏನಿಟ್ಟಾರ ನೋಡು, ವೃತ್ತಿ ಸಹಿತ ಚೈತನ್ಯ ಅಂತ ಮಾತಾಡ. चैतन्य और वृत्ति सहायक है. दूसरे पक्ष में ಅಂದ್ರೆ ಮತ್ತೊಂದು 2ನೇ ನಂಬರ್ದಾಗ ಹೇಳ್ಯಾರಲ್ಲ, ಅಥವಾ ಚೈತನ್ಯ ಸಹಿತ ವೃತ್ತಿ ಅಂತ ಅದರ ಬಗ್ಗೆ. अज्ञान के नाशक हेतु वृत्ति है और चैतन्य सहायक है. ಇದೇ ಶ್ರೇಷ್ಠ ಅಂತ ಹೇಳೋದಿಲ್ಲಿ. ಯಾಕಂದ್ರೆ ಅಲ್ಲಿ ಆವರಣ ಬಂದ್ ಮಾಡಬೇಕಾದ್ರೆ ವೃತ್ತಿನೇ ಕೆಲಸ ಮಾಡೋದು. ये अवच्छेदवाद की ರೀತಿ ಅದಕ್ಕೆ ಭಾಂತಿ ನಿಬಂಧ ಕಾಟ್ ವಾಚಸ್ಪತಿ ಮಿಶ್ರರು ಅವಚ್ಛೇದವಾದ ಒಡಂಬಟ್ಟರು ಅವ್ರ ರೀತಿ ಪ್ರಕಾರ ಇಲ್ಲಿ ತನ ಹೇಳ್ತೋ ಏನು ಮುಂದಡಿ. आभासवाद में आभास चैत चैतन्य की न्याय विशेष चैतन्य भी अज्ञान का विरोधी नहीं. ಅಲ್ಲಿ ವಿಶೇಷ ಚೈತನ್ಯ ವಿರೋಧಿ ಅಂತ ಹೇಳಿದ್ರು ಅವರು. ಇಲ್ಲಿ ಆ ವಿಶೇಷ ಚೈತನ್ಯನು ವಿರೋಧಿ ಅಲ್ಲ. सामान्य चैतन्य की न्याय विशेष चैतन्य भी अज्ञान का विरोधी नहीं. किंतु मतेन विरोध ಐತಿ ವೃತ್ತಿ ಸಹಿತ ಆಭಾಸ ಅಥವಾ ಆಭಾಸ ಸಹಿತ ವೃತ್ತಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಅವಚ್ಛೇದವಾದದಲ್ಲಿ ಆಭಾಸವಾದದಲ್ಲಿ ವಿಲಕ್ಷಣತಾ ಏನೈತಿ ಅಂತ ಕೇಳಿದ್ರೆ, ಅವಚ್ಛೇದವಾದಿಗಳು ಆಭಾಸನನ್ನು ಒಪ್ಪಿಲ್ಲ. ಒಂದು ವೃತ್ತಿ ಒಂದು ಚೈತನ್ಯ ಇಟ್ಟ ಎಡ್ಡ ಒಪ್ಪ್ಯಾರ ತಿಳಿತಾ. ಅದಕ್ಕೆ ಅವು ಎರಡು ಕೂಡಿದ್ರೆ ಏನು ಎರಡು ಅಂದ್ರೇನು? ಆ ವೃತ್ತಿ ಮತ್ತು ಚೈತನ್ಯ ಎರಡು ಕೂಡ್ದು ಅಂದ್ರೆ ವಿಶೇಷ ಚೈತನ್ಯ ತಾವರ್ತಾರ ತಿಳಿತಾ. ಆದರೆ ಇಲ್ಲಿ ಆ ವೃತ್ತಿ ಮತ್ತು ಚೈತನ್ಯ ಇಲ್ಲಿನೂ ಅದಾವ. ಈ ಎರಡು ಕೂಡ ವಿಶೇಷ ಚೈತನ್ಯ ಇದ್ರು ಇಲ್ಲಿ ಕೆಲಸ ಆಗುದಿಲ್ಲ ತರ. ಯಾರು? ಆಭಾಸವಾದಿಗಳು. ಆಗಲೇ ಹೇಳಿದವರು ಅವಚ್ಛೇದವಾದಿಗಳವ್ರ. ಆಭಾಸವಾದದಲ್ಲಿ ವಿಶೇಷ ಚೈತನ್ಯವು ಕೂಡ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ತೈತಿ. ಅದಕ್ಕೆ ಕಿಂತು ವೃತ್ತಿ ಸಹಿತ ಆಭಾಸ ಅಥವಾ ಆಭಾಸ ಸಹಿತ ವೃತ್ತಿ ಅಜ್ಞಾನಕ ವಿರೋಧಿ. ಇಲ್ಲಿ ಆಭಾಸನನ್ನು ಗ್ರಹಣ ಮಾಡ್ಬೇಕ, ಚಿದಾಭಾಸನನ್ನು ಗ್ರಹಣ ಮಾಡಿದಾಗ ಅವಾಗ ವಿಶೇಷ ಚೈತನ್ಯ ಆಕೈತಿ ಅಂತ ಇವ್ರು ಹೇಳ್ತಾರೆ ಆಭಾಸವಾದಿಗಳು. ಫರ್ಕ್ ಹಿಂಗದಾವ. इस रीति से प्रकाश रूप चैतन्य अज्ञान का विरोधी नहीं. ಈ ರೀತಿ ಪ್ರಕಾಶ ರೂಪ ಚೈತನ್ಯ ಏನೈತಲ್ಲ ಅದು ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಅಂದ್ರೆ ಪ್ರಕಾಶ ರೂಪ ಚೈತನ್ಯ ಅಂದ್ರೆ ಕೂಟಸ್ಥ ಚೈತನ್ಯ. ಅದು ಯಾತೆ ಚೈತನ್ಯ ಆಶ್ರಿತ ಅಜ್ಞಾನ ಹೈ. ಆದ್ದರಿಂದ ಚೈತನ್ಯ ಆಶ್ರಿತ ಏನೈತಿ? ಚೈತನ್ಯಕ್ಕೆ ಆಶ್ರಿತ ಅಜ್ಞಾನ ಹೈ. ಆಶ್ರಿತ ಅಂದಾಗ 122ನೇ ಟಿಪ್ಪಣಿ ಐತಿ. 122ನೇ टिप्पणी ಈಗ पूर्व कहा था कि सूर्य विषय अंधकार की न्याय स्व प्रकाश रूप
ಆತ್ಮ ವಿಷಯ ಅಜ್ಞಾನ ಸಂಭವೇನೆ ಅಂದ್ರೆ ಹಿಂದೆ ಹೇಳಿದ್ರಿ ಇವರು ಏನಂತ ಸೂರ್ಯನಲ್ಲಿ ಅಂಧಕಾರದಂತೆ ಪ್ರಕಾಶ ರೂಪ ಸೂರ್ಯ ಇದ್ದಾಗ ಕತ್ಲಿರ್ತೈತೇನೆ ಇಲ್ಲ ಅದರಂತೆ ಸ್ವಯಂ ಪ್ರಕಾಶ ಆದ ಆತ್ಮ ಇದ್ದಾಗ ಅಜ್ಞಾನ ಹೆಂಗೆ ಸಂಭವಿಸ್ತತಿ ಅಂತ ಹಿಂಗೆ ಕೇಳಿದ್ರು ಅವ್ರು ಅದಕ್ಕೆ ಶಂಕಾ ಬನೇನೆ ಹಂಗೆ ಶಂಕಾ ಮಾಡಿದ್ದು ಸಂಭವಿಸುವುದಿಲ್ಲ ಯಾಕೆ ಕಾಯತೆ ಸೂರ್ಯಾದಿಕ ಜ್ಯೋತಿ ಮಹಾತೇಜ ರೂಪ ವಿಶೇಷ ಚೈತನ್ಯ ವಿಶೇಷ ರೂಪ ಐತೆ ಈಗೇನು ಸೂರ್ಯನ ದೃಷ್ಟಾಂತ ಕೊಟ್ಟು ಸೂರ್ಯಂದು ಇಲ್ಲಿ ಹೊಂದಾಣಿಕೆ ಇಲ್ಲ ಅಕ್ಕ ಅದು ಪ್ರಖರವಾದ ಪ್ರಕಾಶ ಐತೆ ಅದು ಆದ್ದರಿಂದ ಇದರಲ್ಲಿ ದೃಷ್ಟಾಂತ ಸಮನ್ವಯ ಆಗುವುದಿಲ್ಲ ಅದು ಸಾಮಾನ್ಯ ರೂಪ ಪ್ರಕಾಶ ಸಾಮಾನ್ಯನೇ ಯಾಕೆ ಆತ್ಮ ಕಾ ಸ್ವರೂಪ तो ಸಾಮಾನ್ಯ ಇದು ಸಾಮಾನ್ಯ ಐತಿ ರೂಪ ಆತ್ಮಂದು ಅದು ಸೂರ್ಯಂದು ಪ್ರಖರವಾದ ಪ್ರಕಾಶ ಐತೆ ಅದು ಯಾತೆ ಸೋ अज्ञान का विरोधी नहीं याते दृष्टांत सूर्य और सिद्धांत चेतन भी की विषमता करी शंका का अवकाश नहीं दृष्टांतದಲ್ಲಿ विषमता है ಆದ್ದರಿಂದ ಯೋಗ್ಯ ಅಲ್ಲ ಅಂತ ಹೇಳಿದರು ಏನು ಯಾತೆ ಚೈತನ್ಯ के आश्रित अज्ञान है ಆ ಅಜ್ಞಾನ ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡೈತಿ ಏನು ಹೇಳಿದ್ರು ಅಂದರೆ ಚೈತನ್ಯಕ್ಕೆ ಆಶ್ರಯಿತ ಅಜ್ಞಾನ ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡು ಐತಿ ಅಂತ ಹೇಳಿದ್ರು ಐತಿ ಅಂತ ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ನಾನು ಅಲ್ಲಿ ಹುಡುಕಾಡಿದ್ರೆ ಸಿಗ್ಬೇಕು ನೀವು ಅಲ್ಲಿ ಹುಡುಕಾಡಿದ್ರೆ ಸಿಗುವುದಿಲ್ಲ ಅದಕ್ಕೆ ನೀ ಎಲ್ಲಿ ಹೋಗ್ಬೇಕಂದ್ರೆ ಭಗವದ್ಗೀತೆ ಕಡೆ ಹೋಗ್ಬೇಕು ಅವಾಗ ಸಿಗ್ತೈತೆ ಅದು ಅಂದರೆ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಅಂತೇಳಿ ಭಗವದ್ಗೀತೆಯ 5ನೇ ಅಧ್ಯಾಯದ 15ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಹೇಳಿದ್ದಾರೆ ಹೇಳ್ತಾ ಏನು ಹೇಳ್ಯಾರ ಅಜ್ಞಾನೇನಾವೃತಂ ಜ್ಞಾನಂ ನಿನ್ನ ಸ್ವರೂಪ ಜ್ಞಾನ ಐತೆಲ್ಲ ಅದನ್ನು ಅಜ್ಞಾನ ಏನು ಮಾಡೈತಿ ಆವೃತಂ ಅಂದ್ರೆ ಆವರಣ ಮಾಡಿ ಇಟ್ಟಿದೆ ಅದನ್ನು ಆವರಣ ಮಾಡಿ ಇಟ್ಟದಂದ್ರೆ ಮತ್ತು ಅದರ ತಿಳಿ ಐತಿ ಅನ್ನಂಗೆ ಅತಿಯೇ ಇಲ್ಲ ಬರೀ ಅದರ ತಿಳಿ ಐತಿ ಅಂತ ಇಟ್ಟ ಅಲ್ಲ ಅದನ್ನು ಅಂದ್ರೆ ಈಗ ಒಬ್ಬ ಹೆಣ್ಮಗಳು ಇರ್ತಾಳೆ ಈಗ ಲಗ್ನ ಮಾಡ್ಕೊಂಬಂದಾನ ಈಗ ಮತ್ತು ಲಗ್ನ ಮಾಡ್ಕೊಂಬಂದಾನ ಅಂದ್ರೆ ಯಾರು ಆಶ್ರಯದಾಗದಳಕ್ಕೆ ಆ ಗಂಡನ ಆಶ್ರಯದಾಗದಾಳ ಹೌದಿಲ್ಲ ಮುಂದೆ ಹೋಗಿ ಕುಂದ್ರ ಅಂದ್ರೆ ಕುಂದ್ರಬೇಕು ಹೇಳ ಹಿಂಗದ ಇಲ್ಲ ಜಗತ್ನ್ಯಾಗ ನೋಡು ಅವನ ಆಶ್ರಯದಾಗದಾಳ ಆದ್ರೆ ಅವನ್ನ ಕುಣಿಸಿ ಆಡ್ತಾಳ ಹಂಗೆ ಆ ಅಜ್ಞಾನ ಏನು ಮಾಡೈತಿ ಐತಿಯಲ್ಲಿ ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡೈತಿ ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡಿದ್ದು ಏನು ಮಾಡ್ತೈತೆ ಅದರ ಆಟ ನಡೀಲ್ಲ ಅಂದಂಗೆ ಅದನ್ನು ತೋರು ಬಿಡ್ದೈತಿ ಮಾಡಿಬಿಟ್ಟೈತೆ ಹೌದಲ್ಲ ಅದಕ್ಕಾಗಿ ಈ ರೀತಿ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಅಲ್ಲದೆ ಇನ್ನೊಂದು अज्ञान से आवृत जो आत्मा ताके विषय बंद का अध्यात्मने ಅಂತ ಹೇಳಿದ್ರು ಇನ್ನೊಂದು ಅಲ್ಲಿ ಸುಷುಪ್ತಿ ಕಾಲೇ ಈಗ ಸುಷುಪ್ತಿಯಲ್ಲಿ ಅನುಭವ ಹೇಳ್ಕೊಂಬಂದಾರಿಲ್ಲ ಸುಷುಪ್ತಿಯಲ್ಲಿ ಅಜ್ಞಾನ ಐತಿ ಅಂತೇಳಿ ಸಿದ್ಧ ಮಾಡ್ಕೊಂಬಂದಾರ ಅದಕ್ಕೆ ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋ ವಿಭೂತ ಸುಖರೂಪಮೇತಿ ಅಂತೇಳಿ ಅದನ್ನು ಪ್ರಮಾಣ ಅದು ಇದು
ಸ್ಮೃತಿ. ಭಗವದ್ಗೀತಾ ಅಂದ್ರೆ ಸ್ಮೃತಿ. ಈಗ ನಾ ಹೇಳಿದ್ದು ಸುಷುಪ್ತಿ ಕಾಲೇ ಸಕಲೇ ವಿಲೀನ ಅಂದದ್ದು ಶ್ರುತಿ. ಅದು ಅಥರ್ವಣ ವೇದದ ಕೈವಲ್ಯೋಪನಿಷತ್ತಿನ ಆ ಮಂತ್ರದ ಉತ್ತರಾರ್ಧ 13ನೇ ಮಂತ್ರದ ಉತ್ತರಾರ್ಧದಲ್ಲಿ ಬಂದಿದೆ. ಅದು ಯಾವ್ದು ಹೇಳಿನ? ಸುಷುಪ್ತಿ ಕಾಲೆ. ಅಲ್ಲ ಅದು ಮಂತ್ರ ಆಯ್ತು. ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋವಿಭೂತ ಸುಖರೂಪ ಮೇತಿ ಅಂತೇಳಿ ಮಂತ್ರ ಆಯ್ತು. ಅದು ಅಂದ್ರೆ ಏನಂದಂಗೆ ಹಂಗಂದ್ರೆ ಸುಷುಪ್ತಿ ಕಾಲೇ ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ, ಸಕಲೇ ವಿಲೀನ ಅಂದ್ರೆ ಅದರಲ್ಲಿ ಇಂದ್ರಿಯಗಳು ಮನೋಬುದ್ಧಿಯಾದಿಗಳು ಎಲ್ಲ ಲಯ ಆಗಿ ಹೋಗಿರ್ತವೆ. ತಮೋ ವಿಭೂತ ಅಂದ್ರೆ ಅಜ್ಞಾನ ಅಲ್ಲಿ ಐತೆ ಅನ್ನೋದಕ್ಕೆ ಸಿದ್ಧ ಪ್ರಮಾಣದ. ತಮ ಅಂದ್ರೆ ಅಜ್ಞಾನ. ತಮೋ ವಿಭೂತ ಸುಖರೂಪ ಮಿತಿ ಅಂದ್ರೆ ಎರಡು ವಿಷಯ ಆಗ್ಯಾವ ಅಲ್ಲಿ. ತಮ ಅಂದ್ರೆ ಅಜ್ಞಾನ ಮತ್ತು ಸ್ವರೂಪದ ಸುಖ. ಸುಖವಾಗಿ ಮಲಗಿದ್ದೆ ಅಂತ ಹೇಳೋದ್ರಿಂದ ಸುಖ, ಮತ್ತು ಏನನ್ನು ಅರಿ ಅಂದ್ರೆ ಅಜ್ಞಾನ. ಎರಡು ವಿಷಯ ಆಗ್ಯಾವ ಅನ್ನೋದಕ್ಕೆ ಆ ಶ್ರುತಿ ಪ್ರಮಾಣ. ಯಾ ಶ್ರುತಿ? ಅಥರ್ವಣ ವೇದದ ಕೈವಲ್ಯೋಪನಿಷತ್ತಿನಲ್ಲಿ ಹೇಳಿತು. ಏನು ಏನು ಹೇಳ್ತಾರೆ ಅಂದ್ರೆ ಅಜ್ಞಾನಕ್ಕೆ ಆವೃತ್ತಜು ಆತ್ಮ ತಾಕೆ ವಿಷಯ ಬಂಧಕ ಅಧ್ಯಾಸೋವೆ ಅಂದ ಮೇಲೆ ಏನಾಯ್ತು? ಅಜ್ಞಾನಕ್ಕೆ ಆವೃತ ಆತ್ಮ ಅಂದ ಮೇಲೆ ಆ ಆತ್ಮನಲ್ಲಿ ಈ ಬಂಧದ ಅಧ್ಯಾಸ ಆಕೈತಿ. ಅಂದ್ರೆ ಇದು ಏನು ಗೊತ್ತಾನೆ? ಇದು ತಾತ್ಪರ್ಯ ಗೊತ್ತಾಯ್ತು ಅಂದ್ರೆ ತಾತ್ಪರ್ಯ ಏನಪ್ಪ ಅಂದ್ರೆ ಶಂಕಾಕಾರ ಪೂರ್ವಪಕ್ಷಿ ಏನು ಶಂಕ ಮಾಡಿದ್ದಂದ್ರೆ ನಿಮ್ಮ ಆತ್ಮ ಹೆಂಗದಾನಂದ್ರೆ ಸ್ವಯಂ ಪ್ರಕಾಶದಾನ, ಸೂರ್ಯನ ಪ್ರಕಾಶ ಇದ್ದಂಗೆ ಅನ್ನೋ ನೀವು ಹೇಳ್ತೀರಿ. ಸೂರ್ಯನ ಪ್ರಕಾಶ ಬಿಸಿಲು ಬಿದ್ದೈತಿ, ಇದ್ರ ಕಾತ್ರಿ ಅಂದ್ರೆ ಇರ್ತದೆ. ಮತ್ತಿಂಥ ಸ್ವಯಂ ಪ್ರಕಾಶವಾದ ಆತ್ಮನಲ್ಲಿ ಅಜ್ಞಾನ ಇರ್ತೈತೆ ಅಂತ ಶಂಕ ಮಾಡಿದ್ದವು. ಅದಕ್ಕಿದೆಲ್ಲ ಪ್ರಮಾಣಗಳನ್ನು ಕೊಟ್ಟು ಅವ್ನು ಉತ್ತರ ಹೇಳಿದ್ದೀವಿ. ಅಜ್ಞಾನ ಐತಿ ನೋಡ ಇಲ್ಲಿ, ಆದ್ರೆ ನೀ ಕೊಟ್ಟ ದೃಷ್ಟಾಂತ ಮಾತ್ರ ವಿಷಮತ್ ಅದನ್ನು ಸಿದ್ಧ ಮಾಡಿ ಕೊಡ್ತಿದ್ವಿ. ಈಗ ಈ ರೀತಿ ಐತೆ ಅಂತ ಏನ 86ನೇ पूर्वकया जो सामान्य रूपते ज्ञात और विशेष रूपते अज्ञात विषय अध्यास होवे. ಹಿಂದ ಮೊದಲೇನು ಹೇಳಿದ್ರು? ಸಾಮಾನ್ಯ ರೂಪದಿಂದ ಜ್ಞಾತ ಇರಬೇಕು, ವಿಶೇಷ ರೂಪದಿಂದ ಅಜ್ಞಾತ ಇರಬೇಕು. ಅಂಥ ವಸ್ತುವಿನಲ್ಲೇ ಅಧ್ಯಾಸ ಆಕೈತಿ ಅಂತ ಹೇಳಿದ್ರು. आत्मा में सामान्य विशेष भाव है ही नहीं. मारे सामान्य विशेष भाव आत्मनल्ले ಇಲ್ಲ. ಯಾತಿ ನಿರ್ವಿಶೇಷ ಆತ್ಮ ಕಾ ಜ್ಞಾತ ಅಜ್ಞಾತ ಬನೇ ನೈ. ಆ ಆತ್ಮನಲ್ಲಿ ಜ್ಞಾತ ಅಜ್ಞಾತ ಸಾಮಾನ್ಯ ವಿಶೇಷ ಎಲ್ಲಿದ? ಇಲ್ಲ. ಅದು ಹಿಂಗೆ ಹೇಳ ತಾಕೆ ವಿಷಯ ಅಧ್ಯಾಸ ಸಂಗತೆ. ಅಂಥ ಆತ್ಮನಲ್ಲಿ ಅಧ್ಯಾಸ ಹೇಳ್ತೀರಿ, ಇದು ಸರಿಯಲ್ಲ ಅಂತ ಹಿಂಗೆ ಹೇಳಿ ಶಂಕ ಮಾಡಿದ್ದಾವ. ಎಲ್ಲಿ ಹೇಳಿದ್ದು ಗೊತ್ತದ್ರೆ ಹಿಂದೆ ಈಗ ನಡೆದದು 86ನೇ ಅಂಕ. ಆ 50ನೇ ಅಂಕದಾಗ ಹೇಳಿದ್ದವ ಅಲ್ಲಿ ಮಾತಿಗೆ ಈಗ ತಗೊಂಡ ಈಗ ಅದಕ್ಕೆ ಮತ್ತೆ ಈಗ ಉತ್ತರ ಹೇಳ್ತಾರೆ. ಈಗ ಹೇಳ್ತಾನೆ सो वार्ता भी बने नहीं अंदर कहते आत्मा है ये सर्व को प्रतीत होवे. ಆತ್ಮನು ಇದ್ದಾನೆ ಅಂತಿದ್ದು ಎಲ್ಲರಿಗೂ ಪ್ರತೀತಿ ಆಕತಿ. ಆತ್ಮ ನಾಮ ಅಪನೆ ಸ್ವರೂಪ ಕಾ ಹೈ. ಆತ್ಮ ಅಂದ್ರೆ ಏನಪ್ಪ? ಆತ್ಮ ಅಂದ್ರೆ ನಮ್ಮ ಸ್ವರೂಪ. ಆತ್ಮ ಅಂದ್ರೆ ನಮ್ಮ ಸ್ವರೂಪ ಅಂದ್ರೆ ಅಲ್ಲಿ ನೋಡ ಈಗ ಆತ್ಮ ಸ್ವರೂಪ ಪ್ರತೀತಿ. ಆತ್ಮ ನಾಮ ಅಪನೆ ಸ್ವರೂಪ ಕಾಲ. ಆತ್ಮ ಅಂದ್ರೆ ಏನಪ್ಪ? ನಮ್ಮ ಸ್ವರೂಪ. ಅಂದ್ರೆ ನಮ್ಮ ಸ್ವರೂಪ ಅಂದರೆ ಅಹಂ ಪ್ರತ್ಯಯ ವಿಷಯ ಆತ್ಮ ಅಂತ ಹಿಂಗ ತಿಳಿತಾನೆ. ಏನೂ ತಿಳಿದೇ ಇಲ್ಲ. ಅಹಂ ಪ್ರತ್ಯಯ ವಿಷಯ ಆತ್ಮ ಅಂದರೆ ಈಗ ಅಹಂ ಅಂದ್ರೆ
ನಾನು 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 ಇದ್ದೇನೆ ಅತಾನ ಇಲ್ಲ, ಏನ್ ನಾ ಇಲ್ಲ ತಾನು. ಇವೊಬ್ಬ ಮನ್ಯಾಗ ಹೋಗಿ ಹುಡುಕ್ಯಾಡ್ತ ಇವು, ಮನ್ಯಾಗ ಯಾರು ಅದಿರೇ ಇಲ್ಲ, ಮನ್ಯಾಗ ಯಾರು ಇಲ್ಲಪ್ಪ ಅಂತ ಹೇಳ್ದತ್ತಾವ. ಯಾರು ಇಲ್ಲ ಅಂತ ಹೇಳವ ಯಾರು? ಆದ್ದರಿಂದ ಅಂದರೆ ಮೈ ನಹಿ ಹೂ ಏ ಕಿಸಿಗೂ ಪ್ರತೀತ್ ಹೋಯೇನೆ, ನಾ ಇಲ್ಲ ಅಂತ ಜಗತ್ನಾಗ ಒಬ್ಬರು ಅಂದಾರ. ನಾನು ಇದ್ದೇನೇನ ಅತಾರೆ. ಮೈ ಹೂ ಏ ಪ್ರತೀತಿ ಸರ್ವಕ್ಕೂ ಹೋವೆ, ನಾನಿದ್ದೇನೆ ಅನ್ನೋದು ಎಲ್ಲರಿಗೂ ಜ್ಞಾನ ಐತಿ. ಯಾತೆ ಸದ್ರೂಪ ಕರ್ಕೆ ಆತ್ಮ ಸರ್ವಕ್ಕೂ ಭಾನೋವೆ, ಆತ್ಮನ ಸದ್ರೂಪ ಐತಲ್ಲ ಅದು ಎಲ್ಲರಿಗೂ ಅದು ಭಾನ ಐತಿ. ಯಾಕ ಅದು ಸತ್ ಅಂದ್ರೆ ಏನು? ಇರುವಿಕೆ. ನಿಜಗೊಂಡ್ರು ಹೇಳ್ತಾರ ಅದನ್ನ. ಹೆಂಗೆ ಹೇಳ್ತಾರ ಅಂದ್ರೆ ಇದಮೆನಿಸಿಹುದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೇ ತೋರುತಿಹ ಸತ್. ಐತೆ ಇಲ್ಲ ಯಾವ್ದು ಇದಮೆನಿಸಿಹುದಾವು ಇದು ತಿಳ್ಕೆ ಯಾವ್ದು ಕತ್ತೀವಲ್ಲ, ಇದೇ ಐತೆ ಅಂತೇಳಿ. ಈಗ ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆಯೊಂದದೇ ತೋರುತಿಯ ಸತ್. ಹೆಂಗೆ ಅಂದ್ರೆ ಇರೋ ಯಾವಾಗಲೂ ಇರ್ಬೇಕಂತೂ ಐತೆ ಹಿಂಗೆ. ಅದಕ್ಕೆ ಆತ್ಮ ಸರ್ವಕ್ಕೂ ಭಾನೋವೆ, ಪರಂತು ಚೈತನ್ಯ ಆನಂದ ವ್ಯಾಪಕ ನಿತ್ಯ ಶುದ್ಧ ನಿತ್ಯ ಮುಕ್ತ ರೂಪ ಆತ್ಮ ಹೈ ಏ ಸರ್ವಕ್ಕೂ ಪ್ರತೀತೋವೆ ನೈ ಅಂದ್ರೆ. ಹಿಂಗಂದ್ರೆ ಏನಾಯ್ತು ಗೊತ್ತಾ? ಇಲ್ಲಿ ನೋಡಿ ಪದಗಳನ್ನ ಹೆಂಗಿಟ್ಟಾರ. ಇಲ್ಲಿ ಸತ್ವರೂಪದಿಂದ ಆತ್ಮ ಸರ್ವಕ್ಕೂ ಬ್ರಹ್ಮಾನ್ ಹೋವೆ ಅಂದ್ರು. ಹೌದಿಲ್ಲ? ಪ್ರತಿಯೊಬ್ಬರು ನಾ ಅದೇನೆ ಅಂತೇಳಿ ಈ ಸತ್ವರೂಪದ ಪ್ರತೀತಿ ಐತಿ. ಆದರೆ ಚೈತನ್ಯ ಆನಂದ ವ್ಯಾಪಕ ನಿತ್ಯ ಮುಕ್ತ ನಿತ್ಯ ಶುದ್ಧ ನಿತ್ಯ ಮುಕ್ತ ಆತ್ಮ ಇದ್ದಾನೆ ಅನ್ನೋದು ಸ್ವರೂಪ ಪ್ರತೀತಿ ಹೋವೆ ನೈ ಅಂದ್ರೆ. ಇಲ್ಲಿ ನೋಡು, ಈಗ ಈ ಪದಗಳನ್ನಿಟ್ಟಾರ. ಏನತ್ತ ಆತ್ಮನ ಬಗ್ಗೆ ಹೇಳುವಾಗ ಚೈತನ್ಯ ಆನಂದ ವ್ಯಾಪಕ ನಿತ್ಯ ಶುದ್ಧ ನಿತ್ಯ ಮುಕ್ತ ಆತ್ಮನಿದ್ದಾನೆ ಅಂತೇಳಿ ಇಟ್ಟು ಯಾಕೆ ಇಟ್ಟಾರ ಅಂದ್ರೆ ಇವುಗಳಿಂದ ಒಂದೊಂದು ಮತಗಳ ಖಂಡನ ಐತಿ. ಈಗ ತಿಳಿತಾನ? ಆ ಗ್ರಂಥಕರ್ತರು ಒಂದು ಬುದ್ಧಿಮತಿ ಬುದ್ಧಿಯ ಒಂದು ಇದು ವಿಶೇಷತ ಏನಿಲ್ಲಿ ನೋಡಿ. ಆತ್ಮ ಸರ್ವಕ್ಕೂ ಭಾನೋವೆ ಪರಂತು ಚೈತನ್ಯ ಅಂತ ಐತಲ್ಲ, ಚೈತನ್ಯ ಅಂದ್ರೆ ಏನು ಅಂದಂಗೆ ಅದು ಗೊತ್ತದನ? ನ್ಯಾಯ ಮತವನ್ನು ಖಂಡನ ಮಾಡ್ದಂಗೆ ಆತದ. ಚೈತನ್ಯ ತಿಟ್ಟರು ನ್ಯಾಯ ಮತ ಹೆಂಗೆ ಖಂಡನ ಆತು ಗೊತ್ತೈತೇನ? ಅದರ ಎಲ್ಲಿದ್ ಮಣ್ಣಾಗ ಗೊತ್ತಾಗುತ್ತೆ. ಆತ್ಮನನ್ನ ಜಡ ಒಪ್ಪ್ಯಾರ ಅವರು. ಕಲ್ಲಿನ ಗತಿ ಜಡ ತಾಗಲೇ ಹೇಳೇನ, ಹೌದಿಲ್ಲ? ಆದ ಮನಸ್ಸಿನಲ್ಲಿ ಕ್ರಿಯೆ ಆಗಿ ಬಂದು ಅದು ಆತ್ಮನಲ್ಲಿ ಸಂಯೋಗ ಆದಾಗ ಜ್ಞಾನಾದಿ ಗುಣಗಳು ಆಗುತ್ತವೆ ಅಂತ ಇದನ್ನು ಹೇಳೇನೆ. ಅಂದ್ರೆ ಆತ್ಮ ಜಡ ನೈಯಾಯಿಕರಲ್ಲಿ. ಚೈತನ್ಯ ಅಂದಾಗ ಮತ್ತು ಅವ್ರ ಖಂಡನ ಆತ ಇಲ್ಲ. ಈ ದೃಷ್ಟಿಯಿಂದ ಚೈತನ್ಯ ಅನ್ನೋ ಶಬ್ದ ನೈಯಾಯಿಕರ ಆತ್ಮನನ್ನು ಖಂಡನ ಮಾಡ್ತೈತೆ. ಆನಂದ ಅಂದಾಗ ಸಾಂಖ್ಯರನ್ನು ಖಂಡನ ಮಾಡ್ತೈತೆ. ವ್ಯಾಪಕ ಅಂದರೆ ಯೋಗ ಮತವನ್ನು ಖಂಡನ ಮಾಡುತ್ತದೆ. ನಿತ್ಯ ಶುದ್ಧ ಅಂದರೆ ಉಪಾಸಕ ಮತವನ್ನು ಖಂಡನ ಮಾಡುತ್ತದೆ. ನಿತ್ಯ ಮುಕ್ತ ಅಂತ ಹೇಳುವುದರಿಂದ ಪ್ರಾಚೀನ ವೃತ್ತಿಕಾರ ಔಡರೋಮಿಯ ಮತವನ್ನು ಖಂಡನ ಮಾಡುತ್ತದೆ. ತಿಳಿತಾ?
ಏನು ಇನ್ನೊಮ್ಮೆ ಹೇಳು. ಅಂದರೆ ಇಟ್ಟಿಟ್ಟು ಗಾಡಿ ಹಿಂಗೆ ಪಾಸ್ ಹೋದ್ರೆ ಹಿಡ್ಕೊಳ್ಳೋದು ಕಷ್ಟ. ಎಲ್ಲರೂ ತೊಗೊಂಡು ಹೋಗೋದೈತೆ ನಾವು. ಅದಕ್ಕೆ ಪ್ಯಾಸೆಂಜರ್ ಆಗಿಬಿಡ್ತೀನಿ ಗಾಡಿ. ಎಲ್ಲರೂ ಬಂದು ಹಿಡ್ಕೊಂಡು ಹಚ್ಕೊಂಡು ಬರ್ರಿ. ಈಗ ಏನಪ್ಪ ಅಂದರೆ ಚೈತನ್ಯ ಅಂದಾಗ ನ್ಯಾಯ ಮತ ಖಂಡನ, ಹೌದಿಲ್ಲ? ಆನಂದ ಅಂದಾಗ ಸಾಂಖ್ಯ ಮತ ಖಂಡನ ಆಯ್ತು. ವ್ಯಾಪಕ ಅಂದಾಗ ಯೋಗ ಮತ ಖಂಡನ ಆಯ್ತು. ನಿತ್ಯ ಶುದ್ಧ ಅಂದ್ರೆ ಉಪಾಸಕರ ಮತ ಖಂಡನ ಆಯ್ತು. ನಿತ್ಯ ಮುಕ್ತ ಅಂದ್ರೆ ಔಡಲೋಮಿ ಮತ ಖಂಡನ ಆಯ್ತ. ಔಡಲೋಮಿ ಅವ ಪ್ರಾಚೀನ ವೃತ್ತಿಕಾರ ಔಡಲೋಮಿ. ಈಗೆಲ್ಲ ಅದು ಒಂದು ಗ್ರಂಥ ಬರ್ದಾನ ಪ್ರಾಚೀನ ವೃತ್ತಿ ಅಂತೇಳಿ. ಅವ ಏನು ಹೇಳ್ತಾನಂದ್ರೆ ಅವ ಮೊದಲ ಭೇದ ಹೇಳ್ತಾನ. ಅಜ್ಞಾನ ಅವಸ್ಥೆಯಲ್ಲಿ ಭೇದ, ಜೀವ ಬೇರೆ ದೇವರು ಬೇರೆ ಅಂತ. ಮುಕ್ತ ಆದ ಸಮಯದಲ್ಲಿ ಆವಾಗ ಭೇದ ಕಾಣೆ ಅಂತ ಹೇಳ್ತಾನೆ. ಹಿಂಗದ ಅದಕ್ಕಾದ ಬಿಡು, ಅದನ್ನೇನು ಭಾಳ ಮತ್ತು ಓದೈತಿ ಒಳಗೆ. ಅಂತೂ ನಿತ್ಯ ಮುಕ್ತ ಅಂದಾಗ ಅದು ನಮ್ಮ ವೇದಾಂತ ಮೊದಲು ಬೇರೆ ಇದ್ದ ಈ ಕೂಡ ನಿಂಗಿಲ್ಲ. ಬಂದ ಕಾಲಾಪಿ ಬಂದೋ ಅಭಾವ ಅಂದ್ರೆ ಮೊದಲೇ ಮುಕ್ತದನವ, ಮೊದಲೇ ಅವ ಪರಮಾತ್ಮನ ಸ್ವರೂಪದಾನ. ಅದಕ್ಕೆ ನಾವು ತಿಳಿದಿಲ್ಲ. ಅದಕ್ಕೆ ಅರಿದೊಡೆ ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ ಇಟ್ಟು ಐತೆ ನಮ್ಮಲ್ಲಿ. ಮರ್ತೇವೆ, ಅದನ್ನು ನೆನಪು ಮಾಡ್ಕೊಳ್ಳೋದಿಟ್ಟೈತೆ. ಇದೇನು ಅದ್ರಂದು ಓದಿ ಇದ್ರ ಕೂಡಿಸೋದು ಏನಾರ ಮಾಡೋದು ಮಟ್ಟದು ಏನಿಲ್ಲ, ತಿಳ್ಕೊಳ್ಳೋದಟ್ಟ. ನಡಿ. ಈ ರೀತಿ ಪ್ರಾಚೀನ ವೃತ್ತಿಕಾರ ಕಂಡು ಆತ್ಮ ಹೈ ಏ ಸರ್ವಕ್ಕೂ ಪ್ರತೀತೋವೇ ಹೇ. ಆತ್ಮನಿದ್ದಾನೆ ಅನ್ನೋದು ಎಲ್ಲರಿಗೆ ಪ್ರತೀತ ಐತಿಲ್ಲ. ಏನು ನಾ ಇಲ್ಲ ತಾನು ಅಂದ್ರೆ ಆತ್ಮ ಹೈ ಏ ಸರ್ವಕ್ಕೂ ಪ್ರತೀತಿ ಹೋವೇನೆ. ಅಂದ್ರೆ ಏ ಇಂಥ ತಗೋಬಾರ್ದದ, ಇವು ಎಲ್ಲ ತಗೋಬೇಕು. ಎಲ್ಲ ತಗೋಬೇಕಂದ್ರೇನು, ಇಲ್ಲಿ ಎಷ್ಟು ಈ ಲಕ್ಷಣಗಳನ್ನು ಹೇಳ್ಯಾರಲ್ಲ. ಏನು ಚೈತನ್ಯ, ಆನಂದ, ವ್ಯಾಪಕ, ನಿತ್ಯ ಶುದ್ಧ, ನಿತ್ಯ ಮುಕ್ತ ರೂಪ ಆತ್ಮ ಹೈ ಏ ಸರ್ವಕ್ಕೂ ಪ್ರತೀತೋವೇನೆ ಅಂದಾಗ ಬರಾಬರಿ ವಾಕ್ಯ ಜೋಡಾಕತಿ. ಇಟ್ಟು ನಾ ಹೆಂಗದೇನಿ ಅಂದ್ರೆ ಚೈತನ್ಯ ಸ್ವರೂಪದೇನೆ, ಆನಂದ ಸ್ವರೂಪದೇನೆ, ವ್ಯಾಪಕದೇನೆ, ನಿತ್ಯ ಶುದ್ಧದೇನೆ, ನಿತ್ಯ ಮುಕ್ತದೇನೆ, ಇಂಥ ಆತ್ಮನೇ ನಾನಿದ್ದೇನೆ. ಹಿಂಗೆ ಎಲ್ಲರಿಗೆ ಪ್ರತೀತ ಆಕತ್ತೇನೆ. ನಾ ಅದೇನೆ ಅನ್ನೋದು ಇಟ್ಟ ಗೊತ್ತಿಲ್ಲ. ಆದ್ರೆ ನಾನು ಚೈತನ್ಯ ಸ್ವರೂಪ ಇದ್ದೇನೆ, ಆನಂದ ಸ್ವರೂಪನಿದ್ದೇನೆ, ವ್ಯಾಪಕ ಇದ್ದೇನೆ, ನಿತ್ಯ ಶುದ್ಧ ನಿತ್ಯ ಮುಕ್ತನಿದ್ದೇನೆ ಅನ್ನೋದು ಜ್ಞಾನಿಗಟ್ಟ ಗೊತ್ತ. ಉಳಿದವ್ರಿಗೆಲ್ಲ ಬರೀ ನಾ ಇದ್ದೇನೆ, ಏನಿದ್ದೇನೋ ಅದು ದೇವರಿಗೆ ಗೊತ್ತು. ಏನಿದ್ದೇನೋ ಅನ್ನೋದು ಗೊತ್ತೇ ಇಲ್ಲ. ನಾವು ಬರೀ ಅದೇನು ಅನ್ನೋದವ್ರಿಗೆ ಗೊತ್ತೈತೆ. ಅದು ಹಿಂದಿಗೆ ಜ್ಞಾನ ಆದಮೇಲೆ ನಾನು ಪರಮಾತ್ಮನಿದ್ದೇನೆ ಅಂತ ಅವಾಗ ಮಾತಾನವ. ಈಗ ಹೇಳಿ ಏ ಸರ್ವಕ್ಕೂ ಪ್ರತೀತೋವೇನೆ ಯಾತೆ ಚೈತನ್ಯ ಆನಂದ ವ್ಯಾಪಕ ನಿತ್ಯ ಶುದ್ಧ ನಿತ್ಯ ಮುಕ್ತ ರೂಪ ಕರ್ಕೆ ಆತ್ಮ ಅಜ್ಞಾತ ಹೈ. ಏನೋ ಉಳಿದವ್ರಿಗೆಲ್ಲ ಹಿಂಗೆ ಜ್ಞಾನ ಐತೇನೆ, ಇಲ್ಲ ಅಜ್ಞಾತ. ಸತ್ ರೂಪ ಕರ್ಕೆ ಜ್ಞಾತ ನಾ ಅದೇನು ಅನ್ನೋದು ಮಾತ್ರ ಎಲ್ಲರಿಗೆ ಐ. ಏ ವಾರ್ತ ಅನುಭವಿಸಿದ್ದೆ, ಈ ಮಾತು ಅನುಭವಿಸಿದ್ದೈತಿ. ಸೊ ಅನುಭವಿಸಿದ ವಾರ್ತ ಯುಕ್ತಿ ಸೆ ದೂರಿ ಹೋವೇನೆ. ಇದಂತೂ ಅನುಭವಿಸಿದ್ದ, ಇದು ಯುಕ್ತಿಯಿಂದ ಅದು ಹೋಗೋ ಪೈಕಿ ಅಲ್ಲ. ಸರ್ವಕ್ಕೂ ಪ್ರತೀತಿ ಜೋ ಹೋವೆ ಆತ್ಮಕ ಸತ್ರು. ಎಲ್ಲರಿಗೂ ಏನು ಕಂಡು ಬರ್ತೈತಿ, ಆತ್ಮ ಸತ್ ರೂಪದಾನ ಅನ್ನೋದು, ನಾ ಅದೇನು ಅನ್ನೋದು ಎಲ್ಲರಿಗೆ. ತೋ ಸಾಮಾನ್ಯ ರೂಪ ಇದು ಸತ್ರೂಪ ಅನ್ನೋದೇನೈತಿ ಸಾಮಾನ್ಯ ರೂಪ ಅದ. ಯಾಕೆ ಸಾಮಾನ್ಯ ರೂಪ ಅಂದ್ರೆ ಅದು ಯಾಕೆ ಸಾಮಾನ್ಯ ರೂಪ ಅಂದ್ರೆ ಸರ್ವಕ್ಕೂ ಪ್ರತೀತಿಯೋ ವೇಸೋ ಆತ್ಮಕ ಸದ್ರೂಪಸೋ ಸಾಮಾನ್ಯ ರೂಪ.
ಅಂದರೆ ನಾ ಅದೇ ನಿಯತ ಇಟ್ಟೈತಿ ಅದಿಲ್ಲ, ಅದು ಅದೇನು ಅನ್ನೋದು ಸತ್ರೂಪ ಸಾಮಾನ್ಯ ರೂಪ ಅಂತ ಹೇಳಿದ್ರು ಅವರು, ಅದಿಲ್ಲ. ಏನದೇನು ಅನ್ನೋದು ಗೊತ್ತಿಲ್ಲ. ಅದೇನು ಅನ್ನೋದು ಅಷ್ಟೇ ಗೊತ್ತಿಲ್ಲ. ಹಾ, ನಾ ಇದ್ದೇನೆ ಅಷ್ಟೇ ಗೊತ್ತಿಲ್ಲ. ಹಾ, ಏನು ಅದು ಇನ್ನೊಂದು ನೋಡಿಲ್ಲಿ, ನಾನು ಅದೇನತ್ತಿಟ್ಟಾಗೈತೆ, ನಾನು ಮನುಷ್ಯನಿದ್ದೇನೆ ಅಂದಿ ಅಂದ್ರ ಕಲ್ಪಿತ ವಿಶೇಷ ಆತ. ನಾನು ಬ್ರಹ್ಮನಿದ್ದೇನೆ ಅಂದೆ ಅಂದ್ರ ಅಧಿಷ್ಠಾನ ರೂಪ ವಿಶೇಷ ಆತ. ನೋಡಿ ಎಷ್ಟು ಮಜಾ ಐತಿದ್ರಾಗ ಹೆಂಗ. ಆದ್ರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಇದ್ದೆ. ಏನದೇನೋ ಏನೋ ಇಲ್ಲ, ಇದ್ದೇನೆ ಒಟ್ಟ. ಹೌದೇ ಇಲ್ಲ. ಅದಕ್ಕೆ ಸಾಮಾನ್ಯ ಅಂತ ಹೇಳಿದ್ರು. ಅದು ಈಗ ಜೀವ ಭಾವ ಬಂತಂದ್ರೆ ನಾ ಜೀವದಿನಿ, ಸುಖಿ ಇದೀನಿ, ದುಃಖಿ ಇದೀನಿ ಹಿಂಗೆ ತೊಗೊಂಡ್ಬಿಡ್ತಾನೆ. ಜ್ಞಾನ ಆಯ್ತಂದ್ರೆ ಆ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಅಂತಾನೆ. ಹಿಂಗೆ ಅದು ಅಧಿಷ್ಠಾನ ರೂಪ ವಿಶೇಷ ಆಕೈತೆ. ಅದಕ್ಕೆ ಸಾಮಾನ್ಯ ಐತಿ. केवल ज्ञानी को जो प्रतीत होवे चेतन आनंद आदि सो विशेष रूप. ज्ञानिಗೆ ಏನಾಕತಿ, ಈಗ ಸಾಮಾನ್ಯ ಅಜ್ಞಾನಿಗೆ ಆಕತಿ. ಅದೇನ ಏನದೇನು ಅದು ಗೊತ್ತಿಲ್ಲ, ಒಟ್ಟು ಅದೇನು. ಜ್ಞಾನಿಗೆ ಏನೈತಿ, ಪ್ರತೀತ ಚೇತನ ಆನಂದ ಮೊದಲಾದ ಎಲ್ಲಿ ತನ ಹೇಳ್ಕೊಂಬಂದೇವಲ್ಲ, ನಿತ್ಯ ಮುಕ್ತ ನಿತ್ಯ ಶುದ್ಧ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅಂತ ಜ್ಞಾನಿಗಿರ್ತೈತಿ. ಅದಕ್ಕೇನಂತಾರ, ವಿಶೇಷ ರೂಪ ಅಂತಾರೆ. ಒದರಾಡು ಕಮ್ಮಿ ಮಾಡೋಣ ಮತ್ತೆ ಹೆಚ್ಚಿಗೆ ಹಾಕತ್ತೇವೆ. ಮ್ಯಾಲಿನ ಆಶ್ರಿತದ ಮೇಲೆ 122ನೇ ಟಿಪ್ಪಣಿ ಬಂತು. ಏನಪ್ಪ 122ನೇ ಟಿಪ್ಪಣಿ, 122ನೇ ಟಿಪ್ಪಣಿ ಮ್ಯಾಲೆ ಆಶ್ರಿತದ ಮೇಲೆ ಬಂತು. ನಿಂದ್ರ 4ನೇ ಸಾಲು 4-5. ಹಾಂ, ಆಶ್ರಿತ್ ಅದೇ ಅಲ್ಲೇ ಐತಿ 22. ಸ್ವಲ್ಪ ಏನು ಹೇಳ, ಟಿಪ್ಪಣಿ ಟಿಪ್ಪಣಿ ಹೇಳಿಲ್ಲಲ್ಲ. ಹಾಂ, ಹೇಳಿಲ್ರಿ 22. ಇದು ಹೇಳೇನ ಹೇಳಿಲ್ಲ, ಇಲ್ರಿ ಇಲ್ಲ ಇಲ್ಲ ಹೇಳಿಲ್ಲ ಅಂದ್ರೆ ಇಲ್ಲ ತಗೋ, ಮತ್ತೇನು ಮಾಡೋಣ. ಅದು ಇರಪ್ಪ ತೋ, ಅದನ್ನ ಏನು ಮಾಡ್ತೀವಿ. 122 टिप्पणी. पूर्व कहा था कि सूर्य विषय अंधकार की नहीं, स्वक प्रकाश रूप आत्मा से अज्ञान संभवे नहीं. ಪೂರ್ವ ಪಕ್ಷಿ ಹೇಳಿದ್ದ ಏನಂತ, ಸೂರ್ಯನಲ್ಲಿ ಖಾತ್ರಿ ಅಂದ್ರೆ ಸಂಭವಿಸ್ತೈತೇನ ಅಂದ್ರೆ ಸ್ವಪ್ರಕಾಶ ರೂಪ. ಇದನ್ನೆಲ್ಲ ಈಗ ಬಂದು ಹೋಗೈತಿ ಇಲ್ವಾ, ಆದ್ರೆ ಅಜ್ಞಾನದಲ್ಲಿ ಸಂಭವಿಸಂಗಿಲ್ಲ ಅಂತ ಹೇಳಿ. ಶಂಕಾ ಬನೇನೆ ಕಾಯ್ತೆ ಸೂರ್ಯಾದಿ ಜ್ಯೋತಿ ಅದು ಹೇಳೇನೆ ಇಲ್ಲ ಇರೋದೆ. ಜ್ಯೋತಿ ಮಹಾ ತೇಜ್ ಆ ದೃಷ್ಟಾಂತ ಸಂಭವಿಸಂಗಿಲ್ಲ, ಯಾಕೆ ಅದು ದೃಷ್ಟಾಂತದಲ್ಲಿ ವಿಷಮತ ಐತಿ ಅಂತನೂ ಹೇಳೇನೆ. ನೀ ಎಲ್ಲೇ ಬೇಕಾ ಬೇರೆ ಕಡೆ ಹೋಗಿರ್ಬೇಕು ಬಹುತೇಕ. ಎಲ್ಲಿ सूर्यादि ज्योति महा तेज रूप विशेष रूप है, सामान्य नहीं. और आत्मा का रूप तो सामान्य प्रकाश है. याते ओ अज्ञान का विरोधी नहीं, याते दृष्टांत सूर्य और सिद्धांत चेतन की विषमता करी उक्त शंका का अवकाश नहीं. ಹೇಳಲಿ ಬಿಡಿ, ಮತ್ತೊಮ್ಮೆ ಹೇಳಿದ್ರೆ ಏನಾದ್ರು ಇನ್ನು 9 ಸಲ ಹೇಳ್ತಲ್ಲಿ ಇನ್ನು 1 ಸಲ ಯಾರು ಹೇಳಿದ್ರಕ್ಕೆ ಏನು ಆಗೋದೈತಿ ನಡೀತೆ. ಹಾಂ, ಎಲ್ಲಿ ಈಗ ಎಲ್ಲಿ ಬಂತು ಸಂಗಯ್ಯ, ಈಗ ಅದನ್ನು ದಾಟಿ ಬಂದೇವಲ್ಲ. ಟಿಪ್ಪಣಿ ಇದ್ದಂತ 22 ಹಸಿರು ಇದ್ದಲ್ಲಿ 86 ತಗೊಂಡು ಮುಂದೆ ಬಂದೇವಿ ಈಗ, ಹೌದಿಲ್ಲ? ಹಾಂ, ಆಯ್ತು ತಗೋ. ಅಂತೂ ಎಲ್ತಾನ ಇಲ್ಲಿ ಮುಗಿದ ಹೋಯ್ತದ. ಇದನ್ನು ಮುಗಿದೈತಿ ಕರೆ ಎಲ್ಲಿ ಬಿಡಬೇಕು ಸಂದ ಸಿಗುವದು ಅಂದ್ರೆ ಏನು ಇಲ್ಲೇ ಬಿಡುನು ಎಲ್ಲಿಗೆ ಬಿಡುನು
ಆಗೈತಿ. 52ನೇ ಪೇಜ್ನಿಂದ ನಡೀತು. ಅದೇ ಅಂದ್ರೆ ಅರ್ಥಾತ್ ಈಗ ಇಲ್ಲಿಗೆ ಏನೈತಲ್ಲ ಇಟ್ಟೋತನ ಏನು ಹೇಳಿದೀವಿ, ಸರಕು ಪ್ರತೀತಿ ಜೋ ಹೋವೆ ಆತ್ಮಕ ಸತ್ರು ಸಾಮಾನ್ಯ ಐತಿ, ಕೇವಲ ಜ್ಞಾನಿಗೆ ಪ್ರತೀತಿ ಆಗೋದು ಚೇತನ ಆನಂದ ಆದಿ ಇವು ವಿಶೇಷ ರೂಪದಾವು ಅಂತ ಇಲ್ಲಿಗೆ ಸ್ಟಾಪ್. 86ನೇ ಅಂಕದಲ್ಲೇನೆ ಇಲ್ಲಿಗೆ ಅಂತೇಳಿ ಹೇಳು. ಜೈ ಮಂಗಳಂ ಜೈ ನಮೋ ಪಾರ್ವತೀಶ್ವರ.